ಬೆಳದಿಂಗಳ ಬೆಳಕಿನಂತೆ ತಂಪನ್ನೆರೆಯುತ್ತಾ ಅನ್ಯಾಯವನ್ನ ತೊಡೆದೋಡಿಸ್ತಾ ಧರ್ಮ ಮಾರ್ಗವನ್ನ ಪುನರುತ್ಥಾನ ಮಾಡ್ತಕ್ಕಂಥ ಸಮಾಜ ಶಿಕ್ಷಕರಾಗಿ, ಸಮಾಜ ರಕ್ಷಕರಾಗಿ ಬಹಳ ವರ್ಷಗಳಿಂದಲೂ ಈ ಭಾರತದಲ್ಲಿ, ಈ ಭೂಭಾಗದಲ್ಲಿ ಶರಣರು ಓಡಾಡಿದಂತಹ ನಾಡಿನಲ್ಲಿ ಶಿಕ್ಷಣವನ್ನು ಪಡೆದು ಮಠವನ್ನು ಸೇರಿ ನನ್ನದೇನೂ ಅಲ್ಲ ಎಲ್ಲವೂ ಸಮಾಜಕ್ಕೆ ಅರ್ಪಿತ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಏನು ಬೃಹನ್ಮಠ ಅಂತ ಹೆಸರು ಪಡ್ಕೊಂಡಿದೆ ತರಳಬಾಳು ಜಗದ್ಗುರುಗಳದು, ಅದರ ಇಂದಿನ ಸಾರಥಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಠ ನಿಮ್ಮದು, ನನ್ನದೇನೂ ಅಲ್ಲ ಅಂತ ಅನ್ನೋದನ್ನು ಕೇವಲ ಮಾತಿನಲ್ಲದೆ ಕೃತಿಯ ರೂಪದಲ್ಲಿ ತೋರಿಸಿಕೊಟ್ಟಂತಹ ಗುರುಗಳ ಸಮ್ಮುಖದಲ್ಲಿ 4 ಮಾತುಗಳನ್ನು ಆಡಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ನ್ಯಾಯಾಧೀಶನಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆಚೆ ಈಚೆ ಹೋಗ್ತಕ್ಕಂಥದ್ದೇನಾರು ಇದ್ದಂಥ ಸಂದರ್ಭದಲ್ಲಿ ಸದಾಕಾಲ ನನ್ನನ್ನು ಎಚ್ಚರಿಸಿ, ಸ್ವಲ್ಪ ನೀವು ಆ ಕಡೆ ಹೋಗ್ತಾ ಇದ್ದೀರಿ, ವಾಪಸ್ ಮೇನ್ ಸ್ಟ್ರೀಮಿಗೆ ಬನ್ನಿ, ನಿಮ್ಮ ಪರ್ಪಸ್ ಇದು ಅಂತ ಹೇಳಿ ನನ್ನನ್ನು ಕಿವಿ ಹಿಂಡಿ ಸರಿಯಾದ ದಾರಿಯಲ್ಲಿ ತರಿಸಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಸಾಧ್ಯವನ್ನು ಉಂಟು ಮಾಡಿರ್ತಕ್ಕಂಥ ಇಬ್ಬರು ನ್ಯಾಯಮೂರ್ತಿಗಳು, ಸನ್ಮಾನ್ಯ ನ್ಯಾಯಮೂರ್ತಿ ನಾರಾಯಣ ಸ್ವಾಮಿ ಅವರು ನಮ್ಮ ಹೈಕೋರ್ಟಿನ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ಅವರ ಜೊತೆ ರಿಜಿಸ್ಟ್ರಾರ್ ಜನರಲ್ ಆಗಿ ಕೆಲಸ ಮಾಡಿ ಅತ್ಯಂತ ಹತ್ತಿರದಿಂದ ಬಲ್ಲವನಾಗಿದ್ದಂಥವನು, ಅವರ ಸಮ್ಮುಖದಲ್ಲಿ ಮಾತಾಡೋದಕ್ಕೆ ಅವಕಾಶವಾಗಿದ್ದಕ್ಕೆ ಧನ್ಯವಾದಗಳು. ಹಾಗೆ ಬಿಳ್ಳಪ್ಪನವರು ವಕೀಲರಾಗಿದ್ದಾಗಿನೂ ನಾನು ಅವರನ್ನು ಬಲ್ಲೆ, ಅವರು ನನ್ನನ್ನು ಬಲ್ಲರು. ನಂತರ ಅವರು ನ್ಯಾಯಮೂರ್ತಿಗಳಾದರು. ನಾನು ಜಿಲ್ಲಾ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಿದ್ದೆ. ಕೊನೆಯ ಸಭೆ ಅವರು ನಿವೃತ್ತರಾಗೋ ಮುಂಚೆ ಧಾರವಾಡದ ಒಂದು ಸಣ್ಣ ಹಳ್ಳಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರು ಕೃಪೆ ಇಟ್ಟು ನಾನು ಕರೆದಿದ್ದಕ್ಕೆ ಬಂದು ಒಂದು ಶನಿವಾರವನ್ನು ಒಂದು ಸಣ್ಣ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಸಾಕ್ಷರತಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ನನ್ನ ನೆನಪಿನಲ್ಲಿ 10 ವರ್ಷದ್ದಾದರೂ ಕೂಡ ಇನ್ನೂ ನೆನಪಿನಲ್ಲಿ ಹಸಿರಾಗಿದೆ. ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಿದಂಥವರು, ಸಮಾಜಮುಖಿಗಳು, ನನ್ನ ಸ್ನೇಹಿತರು ಹೇಳಿದಾಗೆ ಅತ್ಯಂತ ಸರಳ ಜೀವಿಗಳು. ನ್ಯಾಯಾಧೀಶರು ಎಲ್ಲೋ ದಂತದ ಗೋಪುರದಲ್ಲಿರ್ತಾರೆ ಅನ್ನೋದನ್ನು ಅಪವಾದವೆಂಬಂತೆ ಸುಳ್ಳಾಗಿಸಿ ಜನಸಾಮಾನ್ಯರ ನಡುವೆ ನಿಂತು ಮಾಡಿದಂಥ ಬಿಳ್ಳಪ್ಪನವರಿದ್ದಾರೆ. ಅವರ ಮುಂದೆ ಕೂಡ ನನ್ನ ವಿಚಾರಗಳನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಚ್ ಕೆ ಪಾಟೀಲರು ಕಾನೂನು ಸಚಿವರು, ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು, ಸರ್ಕಾರವನ್ನು ಹಲವಾರು ಕಾರ್ಯಗಳ ಮಧ್ಯೆ ಸಮಾಜಮುಖಿ ಚಿಂತನೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ತವರು ಮನೆ ಸದಸ್ಯರುಗಳೆಲ್ಲ ಇದ್ದೀರಿ, ಅವರೆಲ್ಲ ನನ್ನನ್ನು ಯಾವತ್ತೂ ನಾನು ವಕೀಲರು ಅಂತ ಕರೀಲಿಲ್ಲ, ಅವ್ರನ್ನೆಲ್ಲ ಕೂಡ ತವರು ಮನೆ ಸದಸ್ಯರು ಅಂತ ಕರೆದವನು ನಾನು. ಯಾಕೆಂದರೆ ಮರಳಿ ಬಾ ಮಣ್ಣಿಗೆ ಅಂತ ಕರೆದಾಗೆ, ಮರಳಿ ಬಾ ತವರಿಗೆ ಅಂತ ಕರೆದ ಹಾಗೆ ಮರಳಿ ಬಾ ಬಾರಿಗೆ ಅಂತ ಈ ಒಂದು ಏನು ಸ್ಥಾನ ಮುಗಿದೋಗುತ್ತೆ, ಆ ನಂತರ ನಾನು ವಾಪಸ್ ಪುನಃ ವಕೀಲರ ಸಮೂಹಕ್ಕೆ ಬರಬೇಕಾಗಿದೆ. ಅದರಿಂದ ಅವರನ್ನು ತವರು ಮನೆ ಸದಸ್ಯರು, ಸಹೋದ್ಯೋಗಿ ನ್ಯಾಯಾಧೀಶರುಗಳು, ಭದ್ರಾವತಿಯಲ್ಲಿ ಈಗಿನ ಹೆಚ್ಚುವರಿ ಶ್ರೇಣಿಯಲ್ಲಿ ಇರತಕ್ಕಂಥವರು ಇಂದಿರಾ ಮೇಡಮ್ ಅವರು, ನಂತರ ಸಂತೋಷ್ ಇದ್ದಾರೆ, ವೇದಿಕೆ ಮುಂಭಾಗದಲ್ಲಿ ನನ್ನ ಸಹೋದ್ಯೋಗಿ ನ್ಯಾಯಾಧೀಶರುಗಳಿದ್ದಾರೆ, ತವರು ಮನೆ ಸದಸ್ಯರುಗಳಿದ್ದಾರೆ, ಪತ್ರಕರ್ತ ಮಿತ್ರರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ತರಳಬಾಳು ಹುಣ್ಣಿಮೆಯನ್ನು ಅತ್ಯಂತ ಸಮರ್ಪಕವಾಗಿ ಸಂತೋಷವಾಗಿ ಅದು ಯಾವತ್ತಾದರೂ ಯಶಸ್ವಿ ಆಗಬೇಕು ಅಂತಂದರೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ದಾಸರ ಪದ. ಹಾಗೆ ತಾವೆಲ್ಲರೂ ಇದ್ದೀರಿ, ತಮ್ಮಿಂದ ಉತ್ಸವ, ತಮ್ಮಿಂದ ಜಾತ್ರೆ, ತಮ್ಮಿಂದ ತರಳಬಾಳು ಹುಣ್ಣಿಮೆ, ತಾವು ಕೊಡ್ತಕ್ಕಂಥ ಸಹಾಯ, ತಾವು ಕೊಡ್ತಕ್ಕಂಥ ಸ್ಫೂರ್ತಿ, ಅದರಿಂದ ಗುರುಗಳು ಇಂತಹ ಉತ್ತಮವಾಗಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನೆರವೇರಿಸೋಕ್ಕೆ ಸಾಧ್ಯವಾಗಿದೆ. ಆರಕ್ಷಕ ಸಿಬ್ಬಂದಿಗಳಿದ್ದೀರಿ, ಇದನ್ನೆಲ್ಲ ನಿರ್ವಹಿಸ್ತಕ್ಕಂಥ ಹಲವು ಶ್ರಮಗಳ ಕೈಗಳಿದ್ದೀವಿ. ಇವುಗಳನ್ನೆಲ್ಲನವನ್ನು ನೆನೆಸ್ಕೊಳ್ತಾ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 4 ಅಲ್ಪ ನುಡಿಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಸ್ವಲ್ಪ ಶಿಷ್ಟಾಚಾರದಲ್ಲಿ ವ್ಯತ್ಯಾಸ ಆಗಿದೆ. ನಾನು ಪುನಃ ನಾಳೆ ಇವತ್ತು ರಾತ್ರಿಯೇ ಧಾರವಾಡವನ್ನು ಸೇರಿಕೊಳ್ಬೇಕಾಗಿರೋದ್ರಿಂದ ಗುರುಗಳ ಅಪ್ಪಣೆಯನ್ನು ಪಡೆದು ವಿಚಾರಗಳನ್ನು ಮಂಡಿಸೋನಿದ್ದೀನಿ. ಇವತ್ತಿನ ವಿಚಾರ ತಮಗೆ ತಿಳಿದಿರೋ ಹಾಗೆ ನಮಗೆ ಇರತಕ್ಕಂಥದ್ದು ಕಾನೂನು ಅಥವಾ ನ್ಯಾಯಾಂಗ ಮತ್ತು ಸಮಾಜ ಅಂತ. ನ್ಯಾಯಾಂಗ ಅಂತ ಹೇಳಿಬಿಟ್ರೆ ಅದೊಂದು ದೊಡ್ಡ ಒಂದು ಪದ ಆಗಿಬಿಡುತ್ತೆ. ನ್ಯಾಯ ಮತ್ತು ಸಮಾಜ ಅಂತ ಇಟ್ಕೊಂಡ್ರೆ ಒಂದು ರೀತಿಯಲ್ಲಿ ಸರಿ ಹೋಗುತ್ತೆ. ನ್ಯಾಯಾಂಗ ಅಂದರೆ ಸ್ವಲ್ಪ ಸಂಕುಚಿತ ಮಾಡಬೇಕಾಗಿ ಬರಬಹುದು. ನ್ಯಾಯ ಮತ್ತು ಸಮಾಜ ಅಂತ ಅದನ್ನು ಗುರುಗಳ ಅಪ್ಪಣೆಯನ್ನು ಪಡೆದು ಅದರ ಬಗ್ಗೆ 4 ಮಾತುಗಳನ್ನ ಹೇಳ್ತಕ್ಕಂಥದ್ದು. ಸಮಾಜ ಅಂದರೆ ಏನು ಅನ್ನೋದು ಮೊದಲದು. ಸ್ವಲ್ಪ ನಾವೆಲ್ಲ ಹಿಂದೆ ಹೋಗಿ ನೋಡಬೇಕಾಗುತ್ತೆ. ಈ ಪ್ರಪಂಚಕ್ಕೆ ಮಾನವ ಬಂದಾಗ ಅವನಿಗೆ ಯಾವ ರೀತಿಯಾದ ವಿಚಾರಗಳು ಇರಲಿಲ್ಲ. ಬೇಕಾದಷ್ಟು ಸಂಪತ್ತು ಇತ್ತು, ಮನುಷ್ಯರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಯಾವುದಕ್ಕೂ ಚಿಂತೆ ಇರಲಿಲ್ಲ, ನಾಳಿನ ಚಿಂತೆ ಇಲ್ಲ. ಚಿತಾಶ್ಚಿಂತೆಯಶ್ಚೈವ ಅಂತ ಒಂದು ಸಂಸ್ಕೃತದ ಸುಭಾಷಿತ ಇದೆ. ಚಿಂತೆಗೂ ಒಂದು ಸಣ್ಣ ವ್ಯತ್ಯಾಸ ಅಷ್ಟೇ, ಒಂದು 0. ಆವಾಗ ಆ 0 ಬಂದ್ಬಿಡ್ತು ಅಂತಂದರೆ ಚಿಂತೆಯಿಂದ ಚಿತೆಗೆ ಹೋಗ್ಬಿಡ್ತಾನೆ. ಹಾಗಾಗಿ ಮನುಷ್ಯ ಯಾವಾಗ ಸಮೃದ್ಧವಾಗಿರ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದ ಆವಾಗ ಚಿಂತೆ ಇರಲಿಲ್ಲ. ಯಾವಾಗ ಜನಗಳ ಸಂಖ್ಯೆ ಜಾಸ್ತಿ ಆಯಿತು, ಸಂಪತ್ತು ಕಡಿಮೆ ಆಗ್ತಾ ಬಂತು, ಆಗಾಗ ಕೆಲವು ತೊಂದರೆ ತಾಪತ್ರಯಗಳು ಉಂಟಾದು ಆದಿಮಾನವ ಕಾಲದಿಂದ ಮುಂದುವರ್ತಾ ಬಂತು. ಈ ನಮ್ಮ ದೇಶ ಏನಿದೆ, ಭಾರತ ಭೂಮಿ ಅಂತ ಏನು ಕಂಡ್ಕೊಂಡಿದ್ದೀವಿ, ಅದು ಇಡೀ ಪ್ರಪಂಚಕ್ಕೆ ಇವತ್ತು ನಾವು ಹೇಳ್ತಕ್ಕಂಥದ್ದಲ್ಲ ವಿಶ್ವಗುರು ಅಂತ ಅಂದಿನಿಂದಲೂ ಆಗಿತ್ತು. ಮಧ್ಯದಲ್ಲಿ ಅದನ್ನು ಕಳೆದೋಗಿತ್ತು. ಪುನಃ ಅದರೆಡೆಗೆ ನಾವು ಸಾಕ್ತಾ ಇದ್ದೀವಿ. ನಮ್ಮೆಲ್ಲರ ಶ್ರಮ, ನಾವು ಇಲ್ಲಿ ಈ ವೇದಿಕೆಯಿಂದ ಮಾತಾಡ್ತಕ್ಕಂಥದ್ದು, ಪುನಃ ಅದನ್ನು ಆಚರಿಸ್ತಕ್ಕಂಥದ್ರಿಂದ ವಿಶ್ವಗುರು ಆಗೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ, ವಿಶ್ವಕ್ಕೆ ಧರ್ಮವನ್ನು ಕೊಟ್ಟಂಥ ಮೊದಲನೇ ದೇಶ ಯಾವುದಾದ್ರು ಇತ್ತು ಅಂತಂದರೆ ಅದು ಭಾರತ ರಾಷ್ಟ್ರವಾಗಿತ್ತು. ಹಾಗಾದರೆ ಧರ್ಮ ಅಂದರೆ ಏನು ಅಂತ ಗುರುಗಳು ಹೇಳ್ತಾ ಇದ್ರು. ತಾವೆಲ್ಲ ಚಿಂತಕರು ತಿಳ್ಕೊಳ್ಳಿ. ಇವತ್ತು ಬೇಕಾದರೆ ಈಗ ತಕ್ಷಣ ಗೂಗಲ್ಗೆ ಹಾಕಿ ನೀವು, ಧರ್ಮ ಅನ್ನೋ ಪದಕ್ಕೆ ಬೇರೆ ಯಾವ ಭಾಷೆಯಲ್ಲಿ ಕೂಡ ಸಮಾನಾಂತರ ಪದವಿಲ್ಲ. ಘಂಟಾಘೋಷವಾಗಿ ಹೇಳಬಲ್ಲೆ. ದೂರದ ಮಸ್ಕತ್ ಅಂತಕ್ಕಂಥ ರಾಷ್ಟ್ರದಲ್ಲಿ ಹೋಗಿ ಈ ಮಾತನ್ನು ಹೇಳಿದ್ದೀನಿ, ಹಲವು ಕಡೆಗಳಲ್ಲಿ ಹೇಳಿದ್ದೀನಿ. ನಮ್ಮ ಇಂಗ್ಲೀಷಿನ ತಾಪತ್ರಯ ಹೀಗೆ, ಧರ್ಮ ಅನ್ನೋದನ್ನು ನಾವು ಕೇಳ್ತು ಅಂದರೆ ಅದು ರಿಲಿಜಿಯನ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡುತ್ತೆ. ರಿಲಿಜಿಯನ್ ಧರ್ಮ ಅಲ್ಲ. ಮೊದಲನೇದಾಗಿ ಇದನ್ನು ತಿಳ್ಕೋಬೇಕು. ಧರ್ಮ ಅಂತಂದರೆ ಏನು ಅಂದರೆ ಧಾರಯೇತಿಥಿ ಧರ್ಮ ಅಂತ. ಧಾರಯೇತಿಥಿ ಧರ್ಮ ಅಂತಂದ್ರೆ ಏನು ಅಂತಂದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮೊದಲನಾಗಿ ಕಾಣಬೇಕು. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳಿದ್ರಲ್ಲ, ಅದು ಮಾನವ ಧರ್ಮ. ಕಳಬೇಡ, ಕೊಲಬೇಡ, ಶಿಶಿಯ ನುಡಿಯಲು ಬೇಡ, ಈ ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದಂತಕ್ಕಂಥದ್ದು. ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ನಮಗೆ ಬರ್ತಕ್ಕಂಥದ್ದು ಧರ್ಮ ಅಂದರೆ ಏನು ಅಂತ. ಹಾಗಾದರೆ ಏನು ಸರ್ ಧರ್ಮ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಮಹಾಭಾರತವನ್ನು ನೋಡಿದ್ರೆ, ಧರ್ಮರಾಯನೇ ಅಂತ ಕರೆಸ್ಕೊಂಡಂಥ ಯುಧಿಷ್ಠಿರನಿಗೆ ಭೀಷ್ಮ ಶರಶಯ್ಯನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಕೃಷ್ಣ ಹೇಳ್ತಾನೆ, ನೋಡಪ್ಪ ನೀನೇನಾದ್ರು ಧರ್ಮದ ಬಗ್ಗೆ ತಿಳ್ಕೊಬೇಕಾದ್ರೆ ಭೀಷ್ಮ ಅಲ್ಲಿ ಇನ್ನೇನು ಸಾಯ್ತಾ ಇದ್ದಾನೆ, ಶರಶಯ್ಯನಲ್ಲಿದ್ದಾನೆ. ಇನ್ನೊಂದು 2-3 ದಿವಸಗಳಲ್ಲಿ ಅವನ ಇಚ್ಛಾಮರಣಿ, ಉತ್ತರಾಯಣ ಬಂದಿದೆ, ತೀರಿ ಹೋಗ್ಬಿಡ್ತಾನೆ. ಧರ್ಮದ ಬಗ್ಗೆ ಬೇಕಾದರೆ ಕೇಳಿ ಹೋಗು ಅಂತ ಹೇಳಿ ಯುಧಿಷ್ಠಿರನನ್ನೆಲ್ಲ ಕಳಿಸ್ತಾನೆ. ಯುಧಿಷ್ಠಿರ ಧರ್ಮರಾಯನ ಹತ್ರ ಹೋಗಿ ಕೇಳ್ತಾನೆ, ಹೀಗಾಗಿದೆಯಲ್ಲಪ್ಪ ಧರ್ಮ ಅಂದರೆ ಏನು ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಧರ್ಮವನ್ನು ಈ ಪುಟ್ಟ ಬಾಯಿಂದ ಏನು ಹೇಳಪ್ಪ ಯುಧಿಷ್ಠಿರ ಅಂತ. ಭೀಷ್ಮನ ಕಥೆಯೇ ಹಾಗಾಗಿದ್ರೆ ನಿಮ್ಮ ಕಥೆ ಹಾಗಿರಬೇಕು. ಹಾಗಾದರೆ ಧರ್ಮ ಏನು ಸಾರ್ ಅಂತ ಕೇಳ್ತು ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಸಿಗ್ತಕ್ಕಂಥದ್ದು ಜಾಯಮಾನೋ ಭವತಿ ತ್ರೈಋಣಾಹ ಅಂತ. ಏನು ಅಂತಂದರೆ, ಮನುಷ್ಯ ಹುಟ್ಟನೆ 3 ಸಾಲಗಳನ್ನು ಪಡ್ಕೊಂಡು ಹುಟ್ತಾನೆ ಅಂತ. ಯಾವ್ಯಾವ ಸಾಲಗಳು ಅಂತಂದರೆ ದೈವ ಋಣ ಅಂತ. ಯಾರ್ಯಾರು ದೇವರನ್ನು ನಂಬ್ತೀರಿ ಅವ್ರಿಗೆಲ್ಲರಿಗೂ ಕೂಡ ದೇವರು ಅಂತಂತಂದರೆ ನಮ್ಮ ಕಲ್ಪನೆ ಏನಿದೆ, ಒಂದು ವೆಂಕಟೇಶ್ವರನ ಮೂರ್ತಿಯೋ, ಗಣೇಶನ ಮೂರ್ತಿಯೋ, ಪಾರ್ವತಿ ಮೂರ್ತಿಯೋ, ದುರ್ಗಿ ಮೂರ್ತಿಯೋ, ಆಂಜನೇಯನ ಮೂರ್ತಿಯೋ, ಅದಲ್ಲ ದೇವರು ಅಂತಂದರೆ. ನಮಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸರ್ವಶಕ್ತನಿದ್ದಾನೆ. ಆ ಶಕ್ತನಿಗೋಸ್ಕರ, ಆ ಒಂದು ಸೂಪರ್ ಪವರ್ಗೋಸ್ಕರ ಅಂತಕ್ಕಂಥದ್ದನ್ನು ನನ್ನ ಭೂಮಿಗೆ ತಂದಂಥದಕ್ಕೆ ದೈವ ಋಣ ಅಂತ. ನನ್ನನ್ನು ಇಲ್ಲಿಗೆ ನಿಲ್ಲಿಸಿದಂಥವ್ರು, ನಿಮ್ಮನ್ನೆಲ್ಲ ಈ ಭೂಮಿಗೆ ತಂದಂಥವ್ರು, ಇಂಥವ್ರಿಗೆಲ್ಲರನ್ನು ತಂದಂಥವ್ರು ತಂದೆ ತಾಯಿಗಳು. ಅವರನ್ನು ಕಾಪಾಡ್ಕೊಳ್ಬೇಕಾದ್ದು, ಗೌರವಿಸಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಅದು ಪಿತೃ ಋಣ ಅಂತ ಕರೆದುಕೊಳ್ತು. ಏನು ಸರ್ ಪಿತೃ ಅಂತಿದೆ, ತಂದೆ ಮಾತ್ರ ಇದೆ ಅಂತಂದರೆ, ಪಿತೃ ಅನ್ನೋದು ಸಂಸ್ಕೃತದಲ್ಲಿ ತಂದೆ ತಾಯಿ ಎರಡಕ್ಕೂ ಸೇರ್ತಕ್ಕಂಥ ಪದ. ಇನ್ನೊಂದು ಋಷಿ ಋಣ ಅಂತ. ನೋಡಿ, ನಮಗೆ ಬಂದಿದ್ದೇ ತಾಪತ್ರಯ ಅಲ್ಲಿ. ಕನ್ನಡ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಯಾವ ಭಾಷೆನೂ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ.
ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಋಷಿ ಅಂತಂದರೆ ನಮಗೆಲ್ಲ ಹೇಳ್ಕೊಟ್ಟಿದ್ದೇನು ಅಂತಂದರೆ, ಚಂದಮಾಮದಲ್ಲಿ ಒಂದು ಋಷಿ ಅಂತಂದರೆ ಒಂದು ಗಡ್ಡ ಬಿಟ್ಕೊಂಡಿರ್ತಕ್ಕಂಥವನು, ತಲೆಯೆಲ್ಲ ಜಟೆ ಇರ್ತಕ್ಕಂಥದ್ದು, ಒಂದು ಮರದ ಕೆಳಗಡೆ ಕೂತಿರ್ತಕ್ಕಂಥದ್ದು, ಒಂದು ದಂಡ ಕಮಂಡಲವನ್ನು ಇಟ್ಕೊಂಡು ಕಣ್ಮುಚ್ಕೊಂಡು ತಪಸ್ ಮಾಡ್ತಿರ್ತಕ್ಕಂಥವ್ರು ಅಂತ. ಇದು ಋಷಿ ಅನ್ನೋದಕ್ಕೆ ಸರಿಯಾದ ಪದ ಅಲ್ಲ, ಸರಿಯಾದ ಅರ್ಥ ಅಲ್ಲ, ಕಲ್ಪನೆ ಅಲ್ಲ. ನನ್ನ ಅಭಿಪ್ರಾಯದಲ್ಲಿ ಸಾಮಾಜಿಕ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ವೈಯಕ್ತಿಕವಾಗಿ ಏನನ್ನೋ ಕೇಳದೆ ಎಲ್ಲವನ್ನ ಸಮಾಜಕ್ಕೆ ಅರ್ಪಿಸಿದಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲ ಋಷಿಗಳು. ಚನ್ನ ಮಲ್ಲಿಕಾರ್ಜುನನ್ನು ಬಿಟ್ಟು ಇನ್ನೊಬ್ಬರನ್ನ ನಾನು ಅರಿಯೇ ಅಂತಂದಕ್ಕಂಥ ಓಡಾಡಿದಂತಹ ಅಕ್ಕಮಹಾದೇವಿ ನನ್ನ ದೃಷ್ಟಿಯಲ್ಲಿ ಋಷಿ. ಅಣ್ಣ ಬಸವಣ್ಣ ನನ್ನ ದೃಷ್ಟಿಯಲ್ಲಿ ಋಷಿ. ಜೇಡರ ದಾಸಿಮಯ್ಯ ನನ್ನ ದೃಷ್ಟಿಯಲ್ಲಿ ಋಷಿ. ಪುರಂದರ ದಾಸ ನನ್ನ ದೃಷ್ಟಿಯಲ್ಲಿ ಋಷಿ. ಇತ್ತೀಚಿನ ದಿನಮಾನದಲ್ಲಿ ಹೇಳೋದಾಯಿತು ಅಂತಂದರೆ ಅಬ್ದುಲ್ ಕಲಾಂ ಒಬ್ಬ ಋಷಿ. ಯಾಕೆ ಅಂತ ಕೇಳಿ, ತಮಗಾಗಿ ಅಂತೇನು ಇಟ್ಕೊಳ್ಳಿಲ್ಲ. ತಾವು ರಾಷ್ಟ್ರಪತಿಗಳಾಗಿ ಬಂದಂಥ ಸಂಬಳವನ್ನು ಸಮಾಜಕ್ಕೆ ಅರ್ಪಿಸಿದಂಥ ವ್ಯಕ್ತಿ ಅಬ್ದುಲ್ ಕಲಾಂ ಆದರು. 4ನೇ ತರಗತಿಯನ್ನು ಬಿಟ್ಟಲಿಕ್ಕೆ ಹೋಗಿದ್ರು, ಹಣ ಕೊಡಲಿಕ್ಕೆ ಇರಲಿಲ್ಲ ಅವ್ರ ಹತ್ರ ಮುಂದಿನ ಕ್ಲಾಸಿಗೆ ಸೇರಲಿಕ್ಕೆ. ಅವರ ಸ್ನೇಹಿತರ ತಂದೆ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರು. ಅಲ್ಲಿಗೆ ಆ ಊರಿನ ಕಲೆಕ್ಟ್ರ್ ಬರ್ತಿರ್ತಾರೆ. ಆ ಹುಡುಗ ಹೇಳ್ತಾನೆ, ಕಲಾಂ ಸ್ಕೂಲಿಗೆ ಬರ್ತಿಲ್ಲ, ನಾನು ಹೋಗೋದಿಲ್ಲ ಅಂತ. ಏನು ಮಾಡಬೇಕಪ್ಪ ಈಗ ಅಂತ. ಮುಂದಿನ ಸತಿ ಕಲೆಕ್ಟ್ರ್ ಬಂದಾಗ ಪೂಜೆಗೆ, ಮುಂದಿನ ವಾರ ಬಂದಾಗ ಅವ್ರಿಗೆ ಹೇಳಿ ಅವ್ರಿಗೆ ಫೀಸ್ ಮನ್ನಾ ಮಾಡಿಸು, ಅವಾಗ ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅವ್ರೇನೋ ಹೇಳ್ತಾರೆ ಹೆದರ್ಕೊಂಡು, ಬ್ರಿಟಿಷ್ ಅಧಿಕಾರಿ ಹೆದರ್ಕೊಂಡು ಹೇಳ್ತಾರೆ, ಅವ್ರು ಮನ್ನಾ ಮಾಡ್ತಾರೆ. ಅಬ್ದುಲ್ ಕಲಾಂ ಓದೋಕ್ಕಾಗತ್ತೆ, ಮುಂದೆ ಆ ಸ್ಥಾನಕ್ಕೆ ಬರ್ತಾರೆ. ರಾಷ್ಟ್ರಪತಿಗಳಾದಾಗ ಕೃತಜ್ಞತೆಯನ್ನು ಮರೆಯೋದಿಲ್ಲ, ಅವರು ಕೃತಜ್ಞರಾಗೋದಿಲ್ಲ. ಕೃತಜ್ಞರಾಗಿ ಆ ವ್ಯಕ್ತಿ ಎಲ್ಲಿದ್ದಾರೆ, ನನಗೆ 4ನೇ ಕ್ಲಾಸ್ನಲ್ಲಿ ಸೇರಿಸ್ಕೊಂಡು ಓದಿಸ್ಲಿಕ್ಕೆ ಸಹಾಯ ಆಗುತ್ತೆ, ನನ್ನ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕೊಂಡು ರಾಷ್ಟ್ರಪತಿಗಳಾಗಿ ಅವನ ಮನೆಗೆ ಹೋಗಿ ಅವನನ್ನು ತಪ್ಪಿಕೊಂಡು, ನಿನ್ನಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಇದು ಋಷಿಯ ಗುಣ. ಇಂಥ ಋಷಿಯ ಋಣವನ್ನು ತೀರಿಸಬೇಕಾದ್ದು ನಿಮ್ಮ ಕರ್ತವ್ಯ. ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಹಣ ಅಂಥವ್ರನ್ನು ಕಾಪಾಡಬೇಕು, ಸಮಾಜ ಅಂಥವ್ರನ್ನು ರಕ್ಷಿಸಬೇಕು. ಇಷ್ಟೆಲ್ಲ ಹೇಳಿದ್ನಲ್ಲ, ತಮಗಾಗಿ ಏನನ್ನು ಪಡ್ಕೊಳ್ಳೋದಲ್ಲೇ ಇಷ್ಟೆಲ್ಲ ದೊಡ್ಡ ಉತ್ಸವವನ್ನು ಮಾಡ್ತಿದ್ದಾರಲ್ಲ, ಇಲ್ಲಿ ನಮಗೆ ಋಷಿ ಕಾಣೋದಿಲ್ವಾ? ಸಮಾಜದ ಸಾಧು ಸಂತರಲ್ಲಿ ನಮಗೆ ಋಷಿ ಕಾಣೋದಿಲ್ವಾ? ದೀನ ದಲಿತರಿಗಾಗಿ ಕಷ್ಟಪಡ್ತಿರ್ತಕ್ಕಂಥ ಮಠ ಮಾನ್ಯಗಳು ನಮಗೆ ಋಷಿ ರೂಪದಲ್ಲಿ ಕಾಣೋದಿಲ್ವಾ? ಹಾಗಾಗಿ ಜಾಯಮಾನೋ ಭವತಿ ತ್ರೈಋಣಾಹ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮೊದಲು ದೈವಕ್ಕೆ ಒಂದು ನಮನ, ನಂತರ ನನ್ನ ತಂದೆ ತಾಯಿಗಳಿಗೆ ಒಂದು ನಮನ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ. ನನಗಿಂತ ಯಾರು 5-6 ವರ್ಷ 8-10 ವರ್ಷ ಇದ್ದರೆ ಅವ್ರು ಈ ಹಾಡನ್ನು ಕೇಳಿ ಬೆಳೆದಿರ್ತಾರೆ. ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೀವು ಸ್ವಲ್ಪ ನೋಡಿ. ಸ್ವಲ್ಪ ಕಾಗುಣಿತ ವ್ಯತ್ಯಾಸ ಆಗೋಗಿದೆ. ತಾಯಿ ತಂದೆಯ ಸೇವೆ ಬಿಟ್ಬಿಟ್ಟು ಸಾಯುವ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ. ಯಾಕೆಂದರೆ 20 ಎಕರೆ ನನ್ನ ಹೆಸರಿಗೆ ಬರುತ್ತೆ ಅಂತ. ಎಲ್ಲಿಗೆ ಬಂದು ತಲುಪಿಡ್ತು ಸಮಾಜ. ಹಾಗಾಗಿ ತಂದೆ ತಾಯಿಗಳ ಋಣ, ಋಷಿ ಋಣ. 4ನೇ ಋಣ ಇದೆ ಸ್ನೇಹಿತರೆ, ದಯಮಾಡಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ 4ನೇ ಋಣವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ಅದ್ಯಾವುದು ಅಂತಂದರೆ, ಈ ಒಂದು ಕರ್ಮಭೂಮಿ ಅಂತೇನಿದೆ, ನಮ್ಮ ಭಾರತ ದೇಶ ಅಂತೇನಿದೆ, ಇಷ್ಟು ದೊಡ್ಡ ಜನಸಂಖ್ಯೆ ಅಂತೇನಿದೆ, ಅಷ್ಟರಲ್ಲಿ ಯಾರಿಗೂ ಕೂಡ ಶಿವ ಯಾವನನ್ನು ಕಡಿಮೆ ಮಾಡಲಿಲ್ವಲ್ಲ, ಅಂಥ ರಾಷ್ಟ್ರ ಋಣ ಅಂತ. ಅಂಥ ರಾಷ್ಟ್ರಕ್ಕೆ ನಾವು ಋಣಿಗಳಾಗಿರಬೇಕು. ಹಾಗಾಗಿ ರಾಷ್ಟ್ರ ಋಣ 4ನೇ ಭಾಗ ಧರ್ಮದ್ದು. ಆಗ ರಾಷ್ಟ್ರ ಪ್ರೀತಿಸದಿದ್ರೆ ಏನಾಗುತ್ತೆ ಅಂತ. ರಾಷ್ಟ್ರ ಪ್ರೀತಿಸದೇ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಬಲಶಾಲಿ ಅಂತ ತನಗೆ ತಾನೇ ಆಳ್ಕೊಂಡಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷನನ್ನು ಹಿಡ್ಕೊಂಡು ಹೋಗೋದನ್ನು ನಾವು ಕಣ್ಣಲ್ಲಿ ಕಂಡಿದ್ದೀವಿ. ಹೋದ ಒಂದು ತಿಂಗಳಿನಲ್ಲಿ ನೀವು ನೋಡಿದಿರಿ, ಇನ್ನೊಂದು ಬಲಿಷ್ಠವಾಗಿರ್ತಕ್ಕಂಥ ಸೇನೆಯವರು ಬಂದು ಒಬ್ಬ ರಾಷ್ಟ್ರಾಧ್ಯಕ್ಷನನ್ನೇ ಹಿಡ್ಕೊಂಡು ಹೊಟ್ಟೋಗ್ಬಿಟ್ರು. ಸ್ವಲ್ಪ ಯೋಚನೆ ಮಾಡಿ, ಮಹಾಭಾರತದ ಭಾಗನ 16,000 ಜನನ್ನ ಬಿಡಿಸಿದಾಗ, ಆ ರಾಜರುಗಳನ್ನೆಲ್ಲನ್ನು ಬಿಡಿಸಿದಾಗ ಹಾಗೆ ರೀತಿ ರಾಕ್ಷಸರು ಇಟ್ಕೊಂಡು ಹೋಗಿದ್ರು ಅಂತ. ಆ ರಾಕ್ಷಸ ಗುಣವನ್ನು ತಗಲಿಸ್ಬೇಕಾದ್ರೆ ಪ್ರಜೆಗಳು ಕೂಡ ನಿರ್ಜೀವರಾಗಿದ್ದು, ನಿರ್ಲಜ್ಜರಾಗಿದ್ದರು ಅಂತ ಅನ್ಸಲ್ವ ನಿಮಗೆ? ಹಾಗಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರ ಪ್ರೇಮವನ್ನು ಇಟ್ಕೊಳ್ಳೋಣ. ಯಾಕೆ ಈ 4 ಮಾತುಗಳನ್ನು ನಾನು ಹೇಳಿದೆ ಅಂತಂದರೆ, ಈ 4 ನೀವು ಪರಿಪಾಲನೆ ಮಾಡಿಬಿಟ್ರೆ ಧರ್ಮ ತಾನಾಗೇ ಬರುತ್ತೆ, ನ್ಯಾಯ ತಾನಾಗೇ ಬರುತ್ತೆ. ಇದು ಸರ್ವಜ್ಞನ ನಾಡು. ಸರ್ವಜ್ಞನ ನಾಡಿನಲ್ಲಿ 17ನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ್ದು, ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಮೊದಲನೇದು ಗೊತ್ತಾಯಿತು ಅನ್ನವನ್ನು ಇಕ್ಕುವುದು ಅಂತ. ಗುರುಗಳು ಮಾಡ್ತಾ ಇದ್ದಾರೆ ದಾಸೋಹ. ಬಸವಣ್ಣವ್ರು ಹೇಳಿದ್ದು ಕಾಯಕ, ಶುದ್ಧ ಕಾಯಕ ಅಂತ ಹೇಳಿದ್ರು. ನಾಯಿ ಹಾಲು ಪಂಚಾಮೃತಕ್ಕಲ್ಲ ಅಂತ ವಚನೆ ಬರೆದ್ರು. ಅಲ್ಲಿಗೇನಾಯಿತು, ಯಾರು ಅನ್ಯಾಯವ ಮಾರ್ಗದಿಂದ ಸಂಪಾದನೆಯನ್ನು ಮಾಡಿದ್ದಾರೆ ಅದನ್ನು ತಗೊಂಬಂದು ಬುದ್ಧಿಯವರ ಕಾಲಿಗಿಟ್ರೆ ಶಿವ ಒಪ್ಪಲ್ಲ.
ಅರ್ಥ ಮಾಡ್ಕೊಳ್ಳಿ. 1,00,000 ರೂಪಾಯಿಯನ್ನು ನಾನು ಅನ್ಯ ಮಾರ್ಗದಿಂದ ಸಂಪಾದಿಸಿದೆ, ಅದರಲ್ಲಿ 10% ಅಂತ 10,000 ರೂಪಾಯಿನ ಸಿರಿಗೆರೆ ಹುಣ್ಣಿಮೆ ಕೊಟ್ಬಿಟ್ಟಿದ್ದೀನಿ, ಅಲ್ಲಿ ಮಾಡಿದಂಥ ಪಾಪ ಇಲ್ಲಿ ಮಾಡಿದಂಥ ಪುಣ್ಯಕ್ಕೆ ಸರಿ ಹೋಯಿತು ಅಂತಂದರೆ ಆಗೋದಿಲ್ಲ. ಆಯ್ದಕ್ಕಿ ಲಕ್ಕಮ್ಮನ ಕತೆ ನಿಮ್ಮ ಕಣ್ಣು ಮುಂದೆ ಬರಬೇಕಾಗುತ್ತೆ. ಯಾವ ಅನುಭವ ಮಂಟಪ ಅಂತ ಇತ್ತು, ಬಸವಣ್ಣವ್ರು ಹಾಕಿಟ್ಟುಕೊಂಡಂಥ ಕಾಯಕ ಅಂತಿತ್ತು. ಆಯ್ದಕ್ಕಿ ಲಕ್ಕಮ್ಮನ ಗಂಡ ಊರಿನ ಕಸವನ್ನು ಗುಡಿಸಿ ಬಂದಂಥ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ಮನೆಗೆ ಆ ನಂತರ ಕೊಟ್ಟು ಆ ಕಾಯಕದಲ್ಲಿ ಬಂದದ್ದನ್ನು ದಾಸೋಹ ಮಾಡಬೇಕಾಗಿತ್ತು. ಒಂದು ದಿನ ಲಕ್ಕಮ್ಮನ ಗಂಡ ಹುಷಾರಿಲ್ಲ, ಜ್ವರ ಬಂದಿದೆ, ತಪ್ಪಿದ್ದಾನೆ. ಆ ಕ್ಷಣದಲ್ಲಿ ಅಕ್ಕ ನೋಡ್ತಾರೆ, ನನ್ನಂಥವ್ರು ಯಾರು ಇರ್ತೀವಿ, ನಮ್ಮ ಪಾಟೀಲ್ರಂಥವ್ರು ಯಾರು ಇರ್ತಾರೆ, ಅವ್ನಿಗೆ ಹುಷಾರಿಲ್ಲ, ಒಂದು ಅರ್ಧ kg ಹೊರಗಡೆ ಹಾಕ್ಬಿಟ್ರು ಅವರು. ಇವನು ಹಾಯ್ಕೊಂಡ ಹೋಗ್ಬಿಟ್ಟು ಕೊಟ್ಬಿಟ್ಟ. ಲಕ್ಕಮ್ಮ ಒಂದು ಮಾತು ಕೇಳ್ತಾಳೆ, ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಎಲ್ಲ ನನ್ನ ಮಾತೆಯರು ಇದನ್ನು ಅರ್ಥ ಮಾಡ್ಕೋಬೇಕು. ಗೃಹಿಣಿ ಅಂತ ಅನ್ನಿಸ್ಕೊಳೋದಕ್ಕೆ ಇತ್ತು ಅಂತಂದರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಶಪಥವನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂತ ಇನ್ನೊಂದು 2 ನಿಮಿಷದಲ್ಲಿ ನಿಮಗೆ ತಿಳಿಸ್ತೀನಿ. ಲಕ್ಕಮ್ಮ ಹೇಳ್ತಾಳೆ, ಪ್ರತಿ ದಿವಸ ನೀನು ಕಷ್ಟಪಟ್ಟು 2 ಗಂಟೆ ತನಕ ಕೆಲಸ ಮಾಡಿದ್ರು 1 ಪಾವು 2 ಪಾವು ಸಿಗ್ತಿರ್ಲಿಲ್ಲ, ಇವತ್ತು ಅರ್ಧ ಗಂಟೆನಲ್ಲಿ ನೀನು ಅರ್ಧ kg ಮೇಲೆ ತಂದುಬಿಟ್ಟಿದ್ಯಾ. ಇದು ನಮ್ಮದಲ್ಲ, ಅಪರಿಗ್ರಹ ಇದು. ಇದನ್ನು ತಗೊಂಡೋಗಿ ಭಂಡಾರಕ್ಕೆ ಹಾಕ್ಬಿಟ್ಟು ಬಾ ಅಂದರೆ ಮಾತ್ರ ಇವತ್ತಿನ ದಾಸೋಹಕ್ಕೆ ಕಾರಣ ಅಂತಾನೆ. ಅವನು ಪರಪರಿಯಾಗಿ ಹೇಳ್ತಾನೆ, ನಾನೇನು ಕದ್ದಿಲ್ಲ, ಯಾರ ಮನೆಯಲ್ಲೂ ಮಾಡಿಲ್ಲ, ಪಾಟೀಲ್ರ ಮನೆ ಮುಂದೆ ಇತ್ತು, ಬೇಕಾದ್ರೆ ಪಾಟೀಲ್ರ ಹತ್ರ ಸಾಕ್ಷಿ ಕಳಿಸ್ತೀನಿ ನಡಿ ಅಂತ. ಆಗ ಲಕ್ಕಮ್ಮ ಕೊಟ್ಟಂಥ ಉತ್ತರ ಏನು ಗೊತ್ತಾ? ನನ್ನ ಹೊಟ್ಟೆಗೆ 1 ಚಟಾಕು, ನಿನ್ನ ಹೊಟ್ಟೆಗೆ 1 ಚಟಾಕು, 1 ಪಾವಿನಲ್ಲಿ ಮುಗ್ದೋಗುತ್ತೆ. ಎಕ್ಸ್ಟ್ರಾ ಇನ್ನು 3 ಪಾವಿದೆಯಲ್ಲ, ಅದನ್ನು ತೆಗೆದುಕೊಂಡು ಹೋಗು, ಅದು ಇನ್ನೊಬ್ಬರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮದಲ್ಲ ಅಂತ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ. ಅಂಥ ಲಕ್ಕಮ್ಮ ನಮ್ಮ ಮುಂದೆ ಕಂಡು ಬಂದರೆ ನೀವು ಕೇಳಬೇಕು, ನಿಮ್ಮ ಯಜಮಾನರ ಸಂಬಳ ಎಷ್ಟು ಅಂತ ನಿಮಗೆ ಗೊತ್ತು. ಬೆಳಗಿನಿಂದ ಸಾಯಂಕಾಲದ ತನಕ ದುಡಿದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಸ್ಯಾಲ್ರಿ ಸ್ಲಿಪ್ಪನ್ನು ನೋಡೇ ಇರ್ತೀರಿ. ಇವತ್ತು ನಾನು ನಿಮ್ಮ ಮನೆಗೆ ಒಂದು ಹೊಸ ಫ್ಲ್ಯಾಟ್ ಟಿವಿನೋ, ಸ್ಮಾರ್ಟ್ ಟಿವಿನೋ, ಇಲ್ಲ ಮರ್ಸಿಡೀಸ್ ಬೆಂಜೋ, ಇನ್ಯಾವುದಾದ್ರು ದೊಡ್ಡ ಕಾರೋ ತೆಗೆದುಕೊಂಬಂದ್ಬಿಟ್ಟೆ ಅಂತಂದರೆ ಮನೆ ಹೆಣ್ಣುಮಗಳು ಏನಿರ್ತಾರೆ, ಮನೆ ಮಕ್ಕಳು ಏನಿರ್ತಾರೆ, ಅವರು ನಿಂತು ಕೇಳಿ ಎಲ್ಲಿಂದ ಬಂತು ಈ ದುಡ್ಡು ಅಂತ. ಆಗವ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಬಸವಣ್ಣವರ ವಚನ, ನಾಯಿ ಹಾಲು ಪಂಚಾಮೃತಕ್ಕಲ್ಲ, ನೀನು ತಂದ ದುಡ್ಡು ನನಗೆ ಬೇಕಾಗಿಲ್ಲ, ನೀನು ಅನ್ಯ ಮಾರ್ಗದಿಂದ ಸಂಪಾದಿಸಿದಿ, ಬೇಡ ತಗೊಂಡು ಹೋಗು ಅಂತ ಹೇಳಿ ನಾಳೆ ಬೆಳಗ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ನಾವು ತೆಗೆದು ಹಾಕ್ಬಿಡ್ತೀವಿ. ಎಲ್ಲ ಕೇಸ್ ಮುಗ್ದೋಗುತ್ತೆ. ಲಂಚ ಶುರುವಾಗ್ತಕ್ಕಂಥದ್ದು ಎಲ್ಲಿ? ನನಗೆ ಗೊತ್ತು ನನಗೆ ಶಕ್ತಿ ಎಷ್ಟು ಅಂತ. ಎಲ್ಲಿ? ನನ್ನ ಸ್ನೇಹಿತರುಗಳು ಹೇಳಿ, ಭಕ್ತರುಗಳು ಹೇಳಿ, ಯಾರಾದರೂ ಅನ್ಯ ಮಾರ್ಗದಿಂದ ಮಕ್ಕಳನ್ನ ಪಡೆಯೋಕ್ಕೆ ಸಾಧ್ಯವಾ? ಒಪ್ಕೋತೀರಾ? ಇಲ್ಲ ತಾನೆ? ನಿಮ್ಮ ಶ್ರಮದ ಫಲವಾಗಿ ತಾನೇ ಮಕ್ಕಳಾಗ್ತಕ್ಕಂಥದ್ದು. ಆ ಕಾರಣಗಳಿಗಾಗಿ ಎಷ್ಟು ಮನೆಗಳು ಬಿದ್ದೋಗಿದೆ ನಿಮಗೆ ಗೊತ್ತಿದೆ. ಅಲ್ಲಿ ಬೇಡದಿರ್ತಕ್ಕಂಥದ್ದು. ನಿಮ್ಮ ಮಗನಿಗೆ ಅನ್ಯಾಯವಾದಂಥ ಪರೀಕ್ಷಾ ವ್ಯವಸ್ಥೆನ ನೀವು ಧಿಕ್ಕರಿಸಿಲ್ವಾ? ಸರ್ವಜ್ಞನ ಪದ ಜ್ಞಾನಕ್ಕೆ ಬರಲ್ವಾ? ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಅನ್ನಿಸ್ಬೇಡವಾ ನಿಮಗೆ? ಇನ್ನೊಬ್ಬ ಹುಡುಗನ ಕಾಪಿ ಮಾಡಿ ಅವ್ನು ಪಾಸ್ ಮಾಡಿ ನಂಬರ್ ತಗೊಂಡ್ಬಿಟ್ಟಿದ್ದಾನೆ ಅಂದರೆ ನಿಮ್ಮ ಹುಡುಗನಿಗೆ ಅನ್ಯಾಯ ಆಗಿದೆ ಅಂತ ಕೇಳಿ 35 ಬರಬೇಕಾಗಿದೆ, 85 ಬರಬೇಕಾಗಿರೋ ಕಡೆ ಏನೋ ಕಣ್ತಪ್ಪಿನಿಂದ 35 ಅಂತಾಗಿ ಮನೆಗೆ ಬಂದು 10 ನಿಮಿಷದಲ್ಲಿ ನೇಣಾಕೊಂಡ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಅಳಲು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಹಾಗಾದರೆ ಯಾಕೆ ಸುಮ್ಮನಿದ್ದೀವಿ ನಾವು? ಅದೇ ಅಬ್ದುಲ್ ಕಲಾಂ ಹೇಳ್ತಾರಾಗ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮನಿ, ಬಟ್ ಇಟ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮನಿ ಅಂತ. ಸಮಾಜದಲ್ಲಿ ಇವತ್ತು ಆ ತೊಂದರೆ ಕಾಣ್ತಾ ಇದೆ. ಸತ್ಯ ಹೇಳೋದಕ್ಕೆ ಭಯವಾಗ್ತಿದೆ, ಸತ್ಯ ಹೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಸತ್ಯವನ್ನು ಹೇಳಬೇಕಾದ್ರೆ ನೀವು ಸತ್ಯವಂತರಾಗಿರಬೇಕು ಅಂತಕ್ಕಂಥ ವಿಚಾರ ಇದೆ. ದಾಸರು ಇದನ್ನು ಕಂಡಂಥವ್ರು ಹೇಳ್ತಾರೆ, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಯಾರು ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು ಕಾಲ? ನಾವೇ ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು ಕಾಲ. ಅದನ್ನು ಸರ್ವಜ್ಞ ಹೇಳ್ದ. ಮೊದಲನೇದು ಹಸಿದವ್ರಿಗೆ ಅನ್ನ ಕೊಡಬೇಕು ಅಂತ. ಅನ್ನವನ್ನು ಕೊಟ್ಟ ಮೇಲೆ ಏನಾಗಬೇಕು? ನನ್ನಿಯನ್ನು ನುಡಿಯುವುದು ಅಂತಂದರು. ಬಹಳ ವರ್ಷಗಳ ಕೆಳಗೆ ಇದು ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಈ ಭಾಗದಲ್ಲಿ ಪದ. ಇವತ್ತು ಕೇಳಿದ್ರೆ ಗೂಗಲ್ಗೆ ಹಾಕ್ತೀವಿ, ಗೂಗಲ್ಗೂ ಗೊತ್ತಿಲ್ಲ ಅದು, ಯಾಕೆಂದ್ರೆ ನಾವು ಫೀಡ್ ಮಾಡಿಲ್ಲ. ನನ್ನಿ ಅಂದರೆ ಇನ್ನೇನು ಅಲ್ಲ, ಸತ್ಯವನ್ನು ಹೇಳ್ತಕ್ಕಂಥದ್ದು ಅಂತ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ರು ನೋಡಿ. ಹಾಗೆ ಆ ತಳಹದಿಯಲ್ಲಿ, ಧರ್ಮದ ತಳಹದಿಯಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಕಾನೂನು. ನಮ್ಮ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇತ್ತು. ಹಲವಾರು ದಾಳಿಗಳಿಗೆ ಈ ದೇಶ ಸುತ್ತಾಯಿತು, ಹಲವಾರು ಸಂಸ್ಕೃತಿಗಳ ಮಿಶ್ರಣವಾಯಿತು, ಅದು ಈ ಭಾಗದಲ್ಲಿ ಸೇರಿ ಹೋಯಿತು. ಆದರೂ ಕೂಡ ನಮ್ಗೆ ಯಾವುದೂ ತೊಂದರೆ ಇರಲಿಲ್ಲ. ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗೇ ಇದ್ವು. ಯಾವಾಗ ಮೆಣಸನ್ನು ಮಾರಿಸ್ಕೊಳ್ಳೋಕ್ಕೆ ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಂಥ ಬ್ರಿಟಿಷರು
ಅವರ ಕಾನೂನನ್ನು ನಮ್ಮ ಮೇಲೆ ಹೇರಿದ್ರು, ಬಲವಂತವಾಗಿ ಹೇರಿದ್ರು, ಬಂದೂಕಿನ ನಳಿಕೆಯಲ್ಲಿ ಇಟ್ಟು ಹೇರಿದ್ರು. ಅವತ್ತಿನ ದಿವಸ ನಮ್ಮ ದೇಶದ ನಿಜವಾದ ಧರ್ಮ ಸತ್ತೋಯಿತು. 3,000 ಜನ ಅಷ್ಟೇ ಬ್ರಿಟಿಷರಿದ್ದಿದ್ದು. ಆಗನೂ ಕೂಡ ಭಾರತದ ಜನಸಂಖ್ಯೆ ಸಾಧಾರಣ 20 ಕೋಟಿ ಇತ್ತು. 3,000 ಜನನ್ನ 20 ಕೋಟಿ ಜನತೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗಿದ್ವಿ ಅಂತ ಯೋಚನೆ ಮಾಡಿ. ನಮ್ಮ ಮೌಲ್ಯಗಳು ಎಲ್ಲಿ ಹೋಗಿತ್ತು ಅಂತ ಯೋಚನೆ ಮಾಡಿ. ಎಲ್ಲೂ ಹೋಗಿರಲಿಲ್ಲ. ಆಗಲೇ ಹೇಳಿದ್ನಲ್ಲ, ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಹೀಗಾಗಿ ನಮ್ಮತನವನ್ನು ನಾವು ಕಳ್ಕೊಂಡ್ವಿ. ನಮ್ಮ ರಾಷ್ಟ್ರವನ್ನು ನಾವು ಗುಲಾಮಗಿರಿಗೆ ಒಡ್ಡಿದ್ವಿ. ಭಾರತಾಂಬೆ ಅಂತಕ್ಕಂಥವಳು ಬ್ರಿಟಿಷರ 200 ವರ್ಷಗಳ ಆಳ್ವಿಕೆಯಲ್ಲಿ ತೊಳಲಾಡಿ ಹತ್ತು ಬಿಟ್ಟಳು. ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ರು. ದೊಡ್ಡ ದೊಡ್ಡ ಮುತ್ಸದ್ದಿಗಳು ಅದಕ್ಕೆ ಮುಂಚೂಣಿಯಲ್ಲಿದ್ದು ಕೆಲಸವನ್ನು ಮಾಡಿದ್ರು. ಆ ಸ್ವಾತಂತ್ರ್ಯವನ್ನು ನಾವು 75 ವರ್ಷದಲ್ಲಿ ಎಷ್ಟು ಅನುಕೂಲಕರವಾಗಿ ಮಾಡ್ಕೊಂಡಿದ್ದೀವಿ ಅಂತ ಚಿಂತನೆ ಮಾಡಿ, ಆಗ ಸಮಾಜ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ತಿನ್ನಕ್ಕೆ ಗತಿ ಇರಲಿಲ್ಲ. ಚೈನಾದವರು ನಮ್ಮ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿದಾಗ ಅಂದಿನ ಪ್ರಧಾನಿಗಳು 1 ಮೀಲ್ ಎ ಡೇ ಅಂತ ಕರೆದ್ರು. 1 ಮೀಲ್ ಎ ಡೇ ಅಂತ. ಇವತ್ತೊಂದು ಊಟ ಹಾಕಲಿಲ್ಲ ಅಂತಂದ್ಬಿಟ್ಟು ಜಗಳ ಆಗಿದೆ. ಮದುವೆ ಮನೆಯಲ್ಲಿ ಪಾಯಸ ಚೆನ್ನಾಗಿರಲಿಲ್ಲ ಅಂತ ಡೈವರ್ಸ್ ಆಗಿದೆ. ತಮಗೆಲ್ಲ ಒಂದು ಪ್ರಕರಣ ಹೇಳ್ತೀನಿ. ಒಂದು ನಿರ್ಧಾರವಾಗಿರ್ತಕ್ಕಂಥ ಪ್ರಕರಣ, ಹೆಸರು ಬೇಡ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಒಂದು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಅದು ರಿಪೋರ್ಟೆಡ್ ಜಜ್ಮೆಂಟ್, ಅದರಿಂದ ಏನು ತಪ್ಪಿಲ್ಲ ನಾನು ಹೇಳೋದ್ರಲ್ಲಿ. ಬೆಳಗ್ಗೆ ಮದುವೆ ಆಗುತ್ತೆ. ಮದುವೆ ಸಂದರ್ಭದಲ್ಲಿ ಕಂಕಣ ಕಟ್ಟುವಾಗಲೋ ತಾಳಿ ಕಟ್ಟುವಾಗಲೋ ಏನು ಆ ಹೆಣ್ಣು ಮಗಳನ್ನು ಸ್ಪರ್ಶ ಮಾಡಿದ್ದ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗರು ಚಪ್ಪಲಿಲಿ ಹೊಡ್ಕೊಂಡು ಬಿಡ್ತಾರೆ. ಗುರುಗಳು ಹೇಳಿದ್ರು 30 ವರ್ಷ ಅಂತ, ಅದರಲ್ಲಿ 40 ವರ್ಷ ಕೇಸ್ ನಡೆಯುತ್ತೆ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಸಮಾಜ ಯಾವ ದಿಕ್ಕಕ್ಕೆ ಸಾಗ್ತಾ ಇದೆ ಅಂತ. ಮಧ್ಯಾಹ್ನ ತಾಳಿ ಕಟ್ಟಿದ್ದಿನ್ನೂ ಹಸಿರು ಹಳದಿ ಕೈಯಿಂದ ಮಾಸಿಲ್ಲ, ಆಗಲೇ ಹೊಡೆದಾಡ್ಕೊಂಡ್ಬಿಟ್ರು. ಇವ್ರ ಮೇಲೆ 20 ಕೇಸು, ಅವ್ರ ಮೇಲೆ 30 ಕೇಸು ಅಂತ ಸುಪ್ರೀಂ ಕೋರ್ಟಿಗೆ ಬಂದಿದೆ. ಸರ್ಕಾರದ ಜವಾಬ್ದಾರಿ, ನ್ಯಾಯಾಧೀಶರುಗಳ ಜವಾಬ್ದಾರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಹುಷಾರಾಗಿ ಇಂಥ ಪ್ರಕರಣಗಳನ್ನು ಕಿಡಿ ಹೊತ್ತುವ ಮುಂಚೆ, ದೊಡ್ಡ ಅಗ್ನಿ ಆಗುವ ಮುಂಚೆ ನೀವು ತಡೆದು ಬಿಡಿ ಅಂತ. ಇದು ಒಂದು ಭಾಗ ಆಯಿತು ಅಂತಂದರೆ, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದರೆ ಗ್ರೀಡ್. ನಮಗೆ ಅತಿಯಾದ ಆಸೆ ಬೇಕಾಗಿದೆ. ನನಗೆ ಕೊಟ್ಟಷ್ಟು ಸಾಕಾಗ್ತಾ ಇಲ್ಲ, ಭಗವಂತ ಕೊಟ್ಟಿದ್ದನ್ನು ನೋಡ್ತಾ ಇಲ್ಲ. 8th ವಂಡರ್, 8ನೇ ಅದ್ಭುತ ಯಾವುದು ಅಂತ ನೀವು ಯಾರಿಗಾರು ಕೇಳಿದ್ರೆ ಎಲ್ಲ ಗೂಗಲ್ ಸರ್ಚ್ ಮಾಡ್ತೀರಿ, ತಾಜ್ ಮಹಲ್ ಬರ್ಬೋದೇನೋ ಅಂತ. ಅಲ್ಲ ಸ್ನೇಹಿತರೆ, 8ನೇ ಒಂದು ಅದ್ಭುತ ಅಂತಂದರೆ, ತಾವೆಲ್ಲ ನಾಳೆ ಬೆಳಗ್ಗೆ ಎದ್ದೇಳ್ತಿರಲ್ಲ, ಎದ್ದಾಗ ಹುಡ್ಕಾಡ್ತಿರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ ಹೊರಟೋಯ್ತೀಗ, ತಕ್ಷಣ ಬೇಕಾಗಿರತಕ್ಕಂಥದ್ದು ಮೊಬೈಲು, ಅದೆಲ್ಲಿದೆ ಅಂತ ಹುಡ್ಕೋಕ್ಕೆ ಕಣ್ಣು ಬಿಡ್ತಿರಲ್ಲ, ಕಣ್ಣು ಕಾಣಿಸುತ್ತಲ್ಲ, ಅದು 8ನೇ ಅದ್ಭುತ. ಮಂಚದಿಂದ ಕೆಳಗಡೆ ಇಳಿತಿರಲ್ಲ, ಕಾಲು ಸಹಕರಿಸುತ್ತಲ್ಲ, ಲಕ್ವ ಹೊಡೆದಿಲ್ವಲ್ಲ, ಅದು 8ನೇ ಅದ್ಭುತ. ಕೆಳಗಡೆ ಕೂಗಿರ್ತಕ್ಕಂಥದ್ದು ಹಾಲು ಬಂದಿದೆ ಅಂತ ಬೆಲ್ ಮಾಡ್ತಾನಲ್ಲ, ಅವಾಗ ನಿಮಗೆ ಕೇಳಿಸಿ ಕೆಳಗಡೆ ಹೋಗಿ ಹಾಲು ತಗೋತಿರಲ್ಲ, ಕೈಕಾಲು ಸಹಕಾರ ಮಾಡುತ್ತಲ್ಲ, ಇದು 8ನೇ ಅದ್ಭುತ. ಯಾಕೆ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ ಅನ್ನೋದೇ 8ನೇ ಅದ್ಭುತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಮಾಜ ಇದನ್ನು ಯಾವತ್ತು ಅರ್ಥ ಮಾಡ್ಕೊಳ್ಳುತ್ತೆ, ಅವತ್ತು ಸಮಾಜದಲ್ಲಿ ಹಸಿವು ಇರೋದಿಲ್ಲ. ನನ್ನ ಹಸಿವು ಪಕ್ಕದವನ ಹಸಿವು, ನನಗೆ ಆದಂಥದ್ದು ನೋವು ಪಕ್ಕದವನಿಗೆ ಆದಂಥ ನೋವು ಅನ್ನೋದು ಯಾವತ್ತು ಮನುಷ್ಯನಿಗೆ ಬರುತ್ತೆ, ಅವತ್ತಿನ ದಿವಸ ಇನ್ನೊಬ್ಬನಿಗೆ ನೋವನ್ನು ಉಂಟು ಮಾಡೋದಿಲ್ಲ. ಇನ್ನೊಬ್ಬನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೋದಿಲ್ಲ ಅಂತಂದರೆ ಅದು ಅಪರಿಗ್ರಹ ಅಂತಾಗುತ್ತೆ, ಅದು ಧರ್ಮದ ಭಾಗ ಆಯಿತು. ಇವೆಲ್ಲವನ್ನು ಎಲ್ಲಿ ಕಾಣ್ತೀವಿ ಸರ್ ನಾವು ಅಂತಂದರೆ, ಇದನ್ನೆಲ್ಲನೂ ಕೂಡ ಮುತ್ಸದ್ದಿಗಳು ಸೇರಿದ್ರು. ಯಾವ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂತು, ಆಗ ನಮ್ಮನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತೇನಿತ್ತು, ಅದು ಮುಗಿದೋಗಿತ್ತು 37ನೇ ಇಸ್ವಿನಲ್ಲಿ. ನಮಗಾಗಿ, ನಮ್ಮ ದೇಶಕ್ಕಾಗಿ ಒಂದು ಕಾನೂನು ಬೇಕಾಗಿತ್ತು. ಆ ಕಾನೂನನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ಒಂದು ಬರಹದಲ್ಲಿರ್ತಕ್ಕಂಥದ್ದು ಯಾವ್ಯಾವ ಸಂವಿಧಾನಗಳಿದ್ದವು ಅದನ್ನೆಲ್ಲ ತರಿಸ್ಕೊಂಡ್ರು. ಅದರ ಜೊತೆಗೆ ನಮ್ಮ ದೇಶದ ಉದ್ದಗಲಕ್ಕೆ ಇರ್ತಕ್ಕಂಥ ಮುತ್ಸದ್ದಿಗಳನ್ನು ಸೇರಿಸ್ಕೊಂಡ್ರು. ಸಮಾಜ ಸೇವಕರಿದ್ದರು, ಕಲೆಗಳಲ್ಲಿ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವರಿದ್ದರು, ಸಮಾಜದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿದ್ದರು, ವೈದ್ಯರಿದ್ದರು, ಹೆಣ್ಣು ಮಕ್ಕಳುಗಳು ಇದ್ದರು. ಇವರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದ್ರು. ಸುಮಾರು ವರ್ಷಗಳ ಕಾಲ ಚರ್ಚೆ ವಿಚರ್ಚೆಗಳಾಯಿತು. ಯಾವುದು ನಮ್ಮ ದೇಶಕ್ಕೆ ಯೋಗ್ಯವಾದದ್ದು ಅಂತ ಕೇಳಿ ಚರ್ಚೆ ನಡೆಸಿ
ಅದನ್ನು ಭಾರತದ ಸಂವಿಧಾನ ಅಂತ ಕೊಟ್ಟರು. ಸ್ನೇಹಿತರೆ, ಒಂದು ಭಾಗ ಹೇಳ್ತಾ ಇದ್ದೀನಿ, ನೇರವಾಗಿ ತಿಳ್ಕೊಂಬಿಡಿ. ನನಗೆ ನನ್ನ ಹಿಂದೂ ಧರ್ಮ ಮುಖ್ಯ, ಅದಕ್ಕಾಗಿ ನಾನು ಮಹಾಭಾರತವನ್ನು ಓದ್ತೇನೆ, ರಾಮಾಯಣವನ್ನು ಓದ್ತೇನೆ, ಭಗವದ್ಗೀತೆಯನ್ನು ಓದ್ತೇನೆ, ತಪ್ಪಿಲ್ಲ. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸರ್ವಧರ್ಮ ಗ್ರಂಥಗಳು ಅಂತ ಇಟ್ಟಿದ್ದಾರೆ ಗುರುಗಳು. ಒಬ್ಬರು ಸಿಖ್ ಇರ್ತಾರೆ, ಅವ್ರಿಗೆ ಗ್ರಂಥ ಸಾಹಿಬ್ ಮುಖ್ಯ ಆಗುತ್ತೆ. ಮುಸಲ್ಮಾನರು ಇರ್ತಾರೆ, ಅವ್ರಿಗೆ ಕುರಾನ್ ಮುಖ್ಯ ಆಗುತ್ತೆ. ಕ್ರಿಶ್ಚಿಯನ್ ಬಂಧುಗಳಿದ್ದಾರೆ, ಅವರಿಗೆ ಬೈಬಲ್ ಮುಖ್ಯವಾಗುತ್ತೆ. ನಿಮ್ಮ ಗ್ರಂಥಗಳು ಯಾವ್ಯಾವುದು ನಿಮಗೆ ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಇಟ್ಕೊಳ್ಳಿ. ಶಿವಪುರಾಣವನ್ನು ಓದಿ, ಲಿಂಗಾಷ್ಟಕವನ್ನು ಹೇಳಿ, ಬೇಕಾದ ಮಾಡಿ, ಎಲ್ಲವನ್ನ ಮಾಡಿ. ಇದೆಲ್ಲ ದೇವ್ರ ಮನೆಯಲ್ಲಿರಲಿ. ದೇವ್ರ ಮನೆಯಿಂದ ಹೊರಗಡೆ ನೀವು ಕಾಲಿಟ್ಟಿದ ತಕ್ಷಣನೇ ನಮಗೆಲ್ಲ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವುದಾಗಬೇಕು ಅಂತಂದರೆ ಅದು ಸಂವಿಧಾನ ಆಗಬೇಕು. ಆವತ್ತಿನ ದಿವಸ ನೋಡಿ, ತಾನಾಗೇನೆ ಸಮಾಜ ಮತ್ತು ನ್ಯಾಯಾಂಗಕ್ಕಿರ್ತಕ್ಕಂಥ ಸಂಘರ್ಷ ಕಡಿಮೆ ಆಗಿಬಿಡುತ್ತೆ. ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನಷ್ಟೇ ಕೊಡಲಿಲ್ಲ. ಗುರುಗಳು ಹೇಳುವಾಗ ಹೇಳಿದ್ರು, ನ್ಯಾಯಾಲಯ ಅಂತಂದರೆ ಫಂಡಮೆಂಟಲ್ ರೈಟ್ಸ್ನ ಕಾಪಾಡ್ತಕ್ಕಂಥದ್ದು ಅಂತ. ಅದು ಹೌದು, ಅದಲ್ಲ ಅಂತ ನಾನು ಹೇಳ್ತಿಲ್ಲ. ಅದ್ರ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇಟ್ಟರು. ಅಂಥ ಫಂಡಮೆಂಟಲ್ ಡ್ಯೂಟೀಸ್ನ ಇಟ್ಟಾಗ, ಒಂದು ಥಿಯೇಟ್ರ್ನಲ್ಲಿ ರಾಷ್ಟ್ರಗೀತೆ ನೋಡಿತಿದೆ ಅಂತಂದರೆ ಏಳು ಅಂತಂದರೆ ಏಳಲ್ಲ ಅಂತನಲ್ಲ, ಅವ್ನಿಗೇನು ಮಾಡೋದು? ರಾಷ್ಟ್ರ ಧ್ವಜವನ್ನು ಗೌರವಿಸು ಅಂತ ಅನ್ನೋದನ್ನು ಹೇಳಬೇಕಾ ಯಾರು? ನಿಮ್ಮ ತಾಯಿ ಕಣಯ್ಯ ಅಂತಾನೆ ನೀನಾಗೆ ಹೋಗಿ ಕಾಲು ಮುಗಿಬೇಕಲ್ವಾ? ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಯಾರಾದರೂ ಇದಾರ? ಹೇಳ್ಬಿಟ್ಟು ನೋಡ್ಬಿಡಿ ನೀವು. ಯಾರು ಒಬ್ಬರು ಕೈ ಎತ್ತಿಕ್ಕೆ ನನ್ನ ತಾಯಿ ಕೆಟ್ಟೋಳು ಅಂತ ಹೇಳಿದವರು ಇಲ್ಲ. ಯಾಕೆಂದರೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಬಂದಿದ್ದು ಆ ತಾಯಿ ಹೊಟ್ಟೆಯಿಂದ. ಹಾಗಾಗಿ ತಾಯಿಗೆ ಏನು ಸ್ಥಾನವನ್ನು ಕೊಟ್ಟಿದ್ದೀವಿ ಅದೇ ಸ್ಥಾನವನ್ನು ನನ್ನ ದೇಶಕ್ಕೆ ಕೊಡಬೇಕು. ಭಾರತಾಂಬೆ ಕೊಡಬೇಕು. ಭಾರತವನ್ನು ನಾವು ರಕ್ಷಿಸಬೇಕು. ಆ ತಾಯಿ ತೊಂದರೆ ಪಡ್ತಾ ಇದ್ದಾಳೆ ಇವತ್ತು ಆಗ್ತಕ್ಕಂಥ ಅನ್ಯಾಯದಿಂದ. ಭರತ ಭೂಮಿ ನನ್ನ ತಾಯಿ, ನನ್ನ ಪರೆವ ತೊಟ್ಟಿಲು ಅಂತ ಕುವೆಂಪು ಅವ್ರು ಕರೆದ್ರು. ಇವತ್ತೆಲ್ಲಿಗೆ ಬಂದಿದ್ದೀವಿ? ಇಲ್ಲ, ಆ ಭಾರತವನ್ನು ವಿಕೃತವಾಗಿ ಚಿತ್ರಿಸಿ ಅದಕ್ಕೋಸ್ಕರ ಯಾರಾದರೂ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರುವಂಥ ಪ್ರವೃತ್ತಿ ಬಂದಿದೆ. ಎಲ್ಲಿಗೆ ಬಂದ್ವಿ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ? ಇನ್ನೊಬ್ಬರನ್ನ ಹೀಯಾಳಿಸಿ ನೀವು ತಗೊಳ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ? ನಿಮಗೆ ಬೇಕಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಡೆಸಿ. ಎಲ್ಲಿ ಇವೆಲ್ಲ ತೊಂದರೆಗೆ ಒಳಪಟ್ಟಿದೆ ಅಂತಂದರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ತೊಂದರೆ ಆಗ್ತಾ ಇದೆ. ಆ ಮೌಲ್ಯವನ್ನು ತುಂಬತಕ್ಕಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಒಂದು ಟೊಮೆಟೊ ಗಿಡವನ್ನು ಹಾಕಿ ಕೋಲಾರದ ಕಡೆ ಹೋಗಿ ನೋಡ್ಕೊಂಬನ್ನಿ. ಟೊಮೆಟೊ ಗಿಡ ಪ್ರಫುಲ್ಲತವಾಗಿ ಬೆಳೆಯುತ್ತೆ, ಸಣ್ಣ ಸಣ್ಣ ಹೂವಾಗುತ್ತೆ, ಚಿಟ್ಟೆಗಳು ಬರುತ್ತೆ, ಕಾಯಿ ಕಚ್ಚುತ್ತೆ. ಕಾಯಿ ಕಚ್ಚಿದಾಗ ಕಾಯಿನ ಭಾರಕ್ಕೆ ಟೊಮೆಟೊ ಗಿಡ ಕೆಳಗೆ ಬಾಗುತ್ತೆ, ಹುಳು ಸಿಕ್ಕೊಂಡ್ಬಿಡುತ್ತೆ. ಆಗ ಒಂದು ದೆಬ್ಬೆ ಅಂತ ಕಟ್ತೀವಿ, ಒಂದು ಬಿದಿರಿನ ಕೋಲನ್ನ ಕಟ್ಟಿ ಇಡ್ತೀವಿ. ಆಗ ಹಣ್ಣುಗಳೆಲ್ಲ ಸ್ವಚ್ಛವಾಗಿ ಸಿಗ್ತಕ್ಕಂಥದ್ದು. ಈ ದೆಬ್ಬೆ ಕಟ್ಟುವಂಥ ಕೆಲಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕು. ನಮ್ಮ ಸ್ನೇಹಿತರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯಾರು ಇವತ್ತಿನ ದಿವಸ ನಮ್ಮ ವೇದಿಕೆಯಲ್ಲಿ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕೇಳಿ, ನಮಗೆಲ್ಲ ಮೇಷ್ಟ್ರು ಹೊಡೆದಿಲ್ವಾ ಅಂತ. ಹೊಡೆದಿದ್ದಾರೆ, ನನಗಂತೂ ಹೊಡೆದಿದ್ದಾರೆ. ಹಾಗಾಗಿ ನಾನು 20 ಅಷ್ಟೇ ಅಲ್ಲ, 21ನೇ ಮಗ್ಗಿನೂ ಇವತ್ತು ಹೇಳ್ತೀನಿ, 39ನೇ ಮಗ್ಗಿನೂ ಹೇಳಬಲ್ಲೆ ನಾನು. ನನಗೆ ಕ್ಯಾಲ್ಕುಲೇಟ್ರ್ ಬೇಕಿಲ್ಲ. ಹುಡುಗನ ಕೇಳಿ ಇವತ್ತು 2 × 2 ಎಷ್ಟು ಅಂದರೆ ಕ್ಯಾಲ್ಕುಲೇಟ್ರ್ ತಗೋತಾನೆ. 2 × 2ಗೆ ಕ್ಯಾಲ್ಕುಲೇಟ್ರು 2 ಅಷ್ಟು ಅಂತಂದರೆ ಕ್ಯಾಲ್ಕುಲೇಟ್ರು 4 ಅಂತ ಹೇಳ್ತಾನೆ. 4 ಅಂದರೆ ತಡೀರಿ ಒಂದು ಸತಿ ಕ್ಯಾಲ್ಕುಲೇಟ್ರ್ ನೋಡ್ತೀನಿ. ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ. ಶಿಕ್ಷಣ ಸರಿ ಹೋಗಲಿಲ್ಲ. ತಾಯಿ ತಂದೆ, ತಾಯಿಯೇ ಮೊದಲು, ಮನೆಯ ಮೊದಲು ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅವಳಿವತ್ತು ಸೀರಿಯಲ್ನಲ್ಲಿ ಇಂಟ್ರೆಸ್ಟಿಂಗ್ ಇದ್ದಾಳೆ. ಮಗು ಅಲ್ಲಿಂದ ಬರುತ್ತೆ, ಏನು ಹೇಳ್ಕೊಟ್ರು ಮಗು ಅಂತ ಕೇಳೋದಿಲ್ಲ, ಕೇಳಕ್ಕೆ ಪುರ್ಸೊತ್ತಿಲ್ಲ. ಯಾಕೆಂದರೆ ಮನೆಯೊಂದು 3 ಬಾಗಿಲು. ಇವತ್ತು ಹಂಗಾಗ್ತಿಲ್ಲ. ಮನೆಯೊಂದು 3 ರೂಮುಗಳು. ಹುಡುಗ ಒಂದು ರೂಮು, ಹುಡುಗಿ ಒಂದು ರೂಮು, ತಂದೆ ತಾಯಿ ಒಂದು ರೂಮು. ತಂದೆ ಬರೋದನ್ನು ಇವರು ಹುಡುಗರು ನೋಡೋದಿಲ್ಲ. ಮಾರನೇ ಬೆಳಗ್ಗೆ ಹುಡುಗರು ಹೇಳೋ ಅಷ್ಟೊತ್ತಿಗೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಂದೆ ಎದ್ದಿರಲ್ಲ. ಯಾವ ಕಾಲದಲ್ಲಿ ನೋಡಬೇಕ್ರಿ? ಯೋಚನೆ ಮಾಡಿ. ಸಾಂಸ್ಕೃತಿಕವಾಗಿ ದಾಳಿಯಾಗಿದೆ ಈ ರಾಷ್ಟ್ರದ ಮೇಲೆ. ಕಲ್ಚರಲ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಸಾಂಸ್ಕೃತಿಕವಾಗಿ ಊಟ, ನೋಟ, ಆಟ, ಪಾಠ, ಉಡುಗೆ, ತೊಡುಗೆ ಎಲ್ಲವೂ ಕೂಡ ದಾಳಿಗೊಳಪಟ್ಟಿದೆ. ನಮ್ಮದು ಅಂತ ಏನು ಉಳಿದಿದೆ? ಇವತ್ತು ತಾವು ನೋಡಿದ್ರಿ ಗೋವಿನ ಹಾಡು. ನನ್ನ ಕಾಲದಲ್ಲಿ 4ನೇ ಕ್ಲಾಸ್ನಲ್ಲಿ ಪದ್ಯಗಳಿತ್ತು. ಎಲ್ಲ ಹುಡುಗರು ಕೂಡ ಅಳೋರು. ಹುಡುಗಿರು ಬಿಟ್ಬಿಡಿ, ಅಳೋದು ಕಾಮನ್ನು. ಹುಡುಗರು ಅಳೋರು. ನಾನು ಹತ್ತಿದ್ದೀನಿ. ಇವತ್ತು ನಾನು ಆ ಕ್ಷಣವನ್ನು ನೆನೆಸ್ಕೊಂಡಾಗ, ಅಮ್ಮ ನೀನು ಹೋಗಲೇಕೆ, ಎನ್ನ ತಬ್ಬಲಿ ಮಾಡಲೇಕೆ ಅಂತ ಆ ಮಗು ಕೇಳುತ್ತೆ. ಆವಾಗ ಆ ತಾಯಿ ಹೇಳ್ತಕ್ಕಂಥ ಮಾತದು,
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಕ್ಕಂಥದ್ದೇನು 4 ಬರುತ್ತೆ, ಅದನ್ನು ಹೇಳಬೇಕಾದಂಥದ್ದು ಬರುತ್ತೆ. ಪ್ರತಿ ದಿವಸ ನಮ್ಮ ಕ್ಷಣದಲ್ಲಿ ನಮ್ಮ ಮನದಲ್ಲಿ ಇದನ್ನು ಬರುತ್ತೆ. ಸತ್ಯ ಸುಳ್ಳಿನ ಬಗ್ಗೆ ನಮಗೆ ಗೊತ್ತಿದೆ. ಎಲ್ಲರೂ ಯೋಚನೆ ಮಾಡಿ, ನಮ್ಮೆಲ್ಲ ಸ್ನೇಹಿತರುಗಳಲ್ಲಿ ಭಕ್ತರುಗಳಲ್ಲಿ ಒಂದು ವಿನಂತಿ, ನಿಮ್ಮ ತಂದೆ ಸುಳ್ಳ ಅಲ್ಲ, ನಿಮ್ಮ ತಾಯಿ ಸುಳ್ಳಿ ಅಲ್ಲ, ನಿಮ್ಮ ತಾತ ನಿಮ್ಮ ಅಜ್ಜಿ ಅವ್ರು ಯಾರೂ ಕೆಟ್ಟವರಲ್ಲ, ಅವ್ರ ತಾತ ಅವ್ರಜ್ಜಿ ಯಾರೂ ಕೆಟ್ಟವರಲ್ಲ, ಅವ್ರ ತಾತ ಅವ್ರಜ್ಜಿ ಯಾರೂ ಕೆಟ್ಟವರಲ್ಲ. ನೀವು ಹೆಂಗೆ ಕೆಟ್ಟವರಾಗ್ತಿರ್ರಿ? ನೀವು ಕೆಟ್ಟವರಲ್ಲ. ಜೀನ್ಸ್ ಅಲ್ವಾ, ಸೈನ್ಸ್ ಅಲ್ವಾ, ಅದೇ DNA ನಿಮ್ಮಲ್ಲಿ ಬಂದಿಲ್ವಾ? ಮತ್ತು ಯಾಕೆ ಸರ್ ನಾವು ಹಿಂಗೆ ಅಂತಂದರೆ, ಇಟ್ ಈಸ್ ನಾಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ನೀವು ಯಾರ ಜೊತೆ ಸೇರಿದ್ದೀರಿ ಅನ್ನೋದ್ರ ಮೇಲೆ ಸೇರಿಕೊಂಡಿದೆ. ಸಮಾಜದ ವಿರುದ್ಧ ನೀವು ಹೋಗೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ, ಸ್ಥೈರ್ಯ ಸಾಕಾಗ್ತಿಲ್ಲ, ಕಷ್ಟವನ್ನು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ರಿಗೂ ಐಷಾರಾಮಿ ಬೇಕು, ಪುಕ್ಕಟ್ಟೆ ಬೇಕು, ಸುಲಭವಾಗಿ ಸಿಗುವಂಥದ್ದು ಬೇಕು, ಕಷ್ಟಪಡಬಾರ್ದು. ಇಂಥದ್ದನ್ನೆಲ್ಲನೂ ಆಗಿದ್ದರಿಂದ ಮೌಲ್ಯಗಳು ಪಠ್ಯಗಳಲ್ಲಿ ಇಲ್ಲ, ಅಲ್ಲಿಂದ ಮಾಯವಾಯಿತು. ಹಾಗಾಗಿ ಏನಾಯಿತು, ಹೊಸದಾಗಿ ನೀವು ಹೇಳ್ಕೊಡಕ್ಕೆ ಹೋಯ್ತು ಅಂತಂದರೆ ಗೊತ್ತಿಲ್ಲ. ಯಾರಿಗಾರು ನೀವು ಹೇಳಬೇಕಾ, ಗುರುಗಳನ್ನ ನೋಡೋಕ್ಕೆ ಬರುವಾಗ ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೆ ಪೀರ್ ಪ್ರೆಷರ್ ಅಂತಿದೆ ಸೈಕಾಲಜಿನಲ್ಲಿ. ಅವರ ಮನೆಯಲ್ಲಿ ಕೇಕನ್ನು ಕತ್ತರಿಸ್ತಾರೆ, ನಮ್ಮ ಮನೆಯಲ್ಲೂ ಕೇಕ್ ಇರಬೇಕು ಅಂತ ಬರ್ತ್ಡೇಗೆ ಕೇಳೋದು ತಪ್ಪಿಲ್ಲ. ನೀವು ಅದನ್ನು ಮಾಡಿ. ನೀವೆಲ್ಲ ಯೋಚನೆ ಮಾಡಿ, ನನ್ನ ಮಾತೆಯರು ಈಗಿನ ನಿಮ್ಮ ಮಕ್ಕಳು 3 ವರ್ಷ 4 ವರ್ಷ 5 ವರ್ಷ 6 ವರ್ಷ 8 ವರ್ಷ 10 ವರ್ಷದವ್ರಿಗೆ ಯಾವತ್ತು ಕೊನೆಯದಾಗಿ ಎಣ್ಣೆ ನೀರು ಹಾಕಿದ್ದು? ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪಾ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನವ ಅಂತ ಹೇಳಿ 7 ಬಟ್ಟುಗಳನ್ನಿಟ್ಟು ಹರಳೆಣ್ಣೆನ ತಿಕ್ಕಿ ಸೀಗೆ ಪುಡಿ ಹಚ್ಚಿ ಯಾವತ್ತು ಸ್ನಾನ ಮಾಡಿಸಿದ್ದು ಕೊನೆ ಸರ್ತಿ ಅಂತ ಯೋಚನೆ ಮಾಡಿ. ಇಲ್ಲ. ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು, 12 ಥರ ಶ್ಯಾಂಪು. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಫೇರ್ ಆ್ಯಂಡ್ ಲವ್ಲಿಯಿಂದ ಯಾರಾದರೂ ಬೆಳಗಾಗೋಂಗಿದ್ದಿದ್ರೆ ಬೆಸ್ಟ್ ಮಾರ್ಕೆಟು ಅವ್ರಿಗೆ ಆಫ್ರಿಕಾ ದೇಶ. ಯಾರು ಬೆಳಗಾಗಿದ್ದಾರ್ರಿ? ಬಿಳಿತನ, ಕರಿತನ, ಬ್ರೌನಿ ಅಂತ. ಈಗ ನಮ್ಮನ್ನ ಬ್ರೌನಿ ಅಂತ ಕರೀತಾರವರು. ಹೊರದೇಶಕ್ಕೆ ಹೋದರೆ ನಮ್ಮನ್ನು ಬಿಳಿಯರು ಅಂತಲೂ ಕರೆಯಲ್ಲ, ಕರಿಯರು ಅಂತಲೂ ಕರೆಯಲ್ಲ, ಬ್ರೌನೀಸ್ ಅಂತ ಕರೀತಾರೆ. ಅಲ್ಲಿಗೆ ಇನ್ನೊಂದು ವರ್ಗ ಸೃಷ್ಟಿ ಮಾಡಿದ್ವಿ ನಾವು. ಯಾರು ಬೆಳಗಾಗಿದ್ದಾರ್ರಿ? ಈ ಬೆಳ್ಳಿತನ ಬೇಕಿಲ್ಲ ರೀ. ಅದನ್ನು ಬಸವಣ್ಣ ಹೇಳಿದ್ದು ಇದೇ ಅಂತರಂಗ ಶುದ್ಧಿ ಅಂತ. ನೀವು ಪಕ್ಕದ ಮನೆಯವನ್ನ ದ್ವೇಷ ಮಾಡದೇ ಇದ್ದರೆ ಬೆಳ್ಳಗಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಮಕ್ಕಳಿಗೆ ಇದನ್ನು ಮೊದಲಿಂದ ಹೇಳ್ಕೊಡಿ. ಯಾರ ಮನೆಯಲ್ಲಿ ಬೆಳಗ್ಗೆದ್ದು ನಾನು ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ನೆನೆದರೆ ಹೊತ್ತಿಂದ ಪಾಪ ಪರಿಹಾರ ಅಂತ ಜಾನಪದ ಗೀತೆ. ಎಳ್ಳು ಗೊತ್ತಿಲ್ಲ, ಜೀರಿಗೆನೂ ಗೊತ್ತಿಲ್ಲ. ಸ್ವತಃ ನನ್ನ ಆಫೀಸ್ನಲ್ಲಿ ಆದಂಥದ್ದನ್ನು ಹೇಳ್ತೀನಿ ಕೇಳಿ. ರವೆ ಹೆಂಗ್ರಿ ಬರುತ್ತೆ ಅಂದರೆ ರವೆ ಗಿಡದಲ್ಲಿ ಬೆಳೀತಾರೆ ಸರ್ ಅಂದರು. ಗೋಧಿಯಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ 5 ಇಯರ್ ಲಾ ಸ್ಟೂಡೆಂಟ್ ಅಲ್ವಾ, ಫುಲ್ ಮಾಡರ್ನ್ ಎಜುಕೇಷನ್ ತಾನೆ. ಹಾಲು ಹೆಂಗ್ರಿ ಸಿಗುತ್ತೆ ಅಂತ ಕೇಳಿದ್ರೆ ಪ್ಯಾಕೆಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಾಲು ಹಸುವಿನಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಹಿಂಗಾದರೆ ಮುಂದಿನ ನಮ್ಮ ಹುಡುಗರು ನಮ್ಮನ್ನು ಹೆಂಗೆ ನೋಡ್ಕೋತಾರೆ? ಒಂದು ಸಣ್ಣ ಉದಾಹರಣೆ. ಒಂದು ಮನೆ, ತಾತ ಮೊಮ್ಮಗ ಬಹಳ ಆಟ ಆಡ್ತಿರ್ತಾರೆ. ತಾತನಿಗೆ ಮೊದಲಿಂದ ಒಂದು ತಣ್ಣ ತಟ್ಟೆಯಲ್ಲೇ ಊಟ ಮಾಡೋ ಅಭ್ಯಾಸ. ಗಂಡ ಹೆಂಡತಿ ಮೊಮ್ಮಗ ತಾತ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ತಾತಂಗೋಸ್ಕರ ಅಂತ ಎಕ್ಸ್ಟ್ರಾ ಇರಲಿ ಅಂತ ಒಂದು ಎಕ್ಸ್ಟ್ರಾ ರೂಮ್ ಇರತಕ್ಕಂಥ 4 ಬೆಡ್ರೂಮ್ ಅಪಾರ್ಟ್ಮೆಂಟ್ ತೆಗೆದುಕೋತಾರೆ. ಒಂದು ದಿವಸ ತಾತನ ನಿರ್ಗಮನವಾಗುತ್ತೆ. ಆ ಸೊಸೆ ಅನ್ನಿಸ್ಕೊಂಡವಳು ಬರ್ತಾಳೆ. ಬಂದು ತಾತನ ರೂಮ್ನಲ್ಲಿರ್ತಕ್ಕಂಥದ್ದನ್ನು ಎಲ್ಲವನ್ನು ಹೊರಗಾಕ್ತಾಳೆ, ಇನ್ಕ್ಲೂಡಿಂಗ್ ದಟ್ ತಟ್ಟೆ. ಯಾವುದು ಅದರಲ್ಲಿ ಊಟ ಮಾಡ್ತಿರ್ತಾನೆ, ಅಲ್ಯೂಮಿನಿಯಂ ತಟ್ಟೆ, ಅದನ್ನು ಕೂಡ ಹೊರಗೆ ಹಾಕ್ಬಿಡ್ತಾಳೆ. ಮೊಮ್ಮಗನಿಗೆ ಬಹಳ ಬೇಸರ ಆಗಿರುತ್ತೆ. ಮೆಲ್ಲಿಗೆ ಹೋಗಿ ಅಮ್ಮ ಆ ಕಡೆ ಈ ಕಡೆ ನೋಡ್ತಿಲ್ದಿರುವಾಗ ಹೊರಗಡೆಯಿಂದ ಗಾರ್ಬೇಜಿಂದ ಆ ತಟ್ಟೆನ ತಂದು ತನ್ನ ವಾರ್ಡ್ರೋಬಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ. ಯಾವತ್ತೋ ಒಂದಿನ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ಈ ತಟ್ಟೆ ಹೊರಗೆ ಬಿದ್ದುಬಿಡುತ್ತೆ. ಮಗುನ ಚೆನ್ನಾಗಿ ಬೈತಾಳೆ ಆ ತಾಯಿ, ಯಾಕಿದನ್ನು ತಂದಿಟ್ಟಿದ್ಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ತಾತ ಇದರಲ್ಲೇ ಅಲ್ವಾ ಊಟ ಮಾಡ್ತಿದ್ದಿದ್ದು ಅಂತ. ಹ್ಞೂ ಅಂತಾರೆ. ಮತ್ತು ಅಪ್ಪ ಒಂದಿನ ತಾತ ಆಗುತ್ತಲ್ಲ, ಆವಾಗ ಅವ್ನಿಗೆ ಊಟ ಹಾಕಕ್ಕೆ ಬೇಡವಾ ಇದು ಅಂತ ಅಲ್ವಾ? ವೃದ್ಧಾಶ್ರಮಕ್ಕೆ ಕಳಿಸಿದಿರಿ. ಮೊನ್ನೆ ದಿನ ಪೇಪರ್ ನ್ಯೂಸು, ಬರೋಕ್ಕಾಗಲ್ಲ, ತಾಯಿ ಸತ್ತೋಗಿದ್ದಾಳೆ ಅಂತ ಹೇಳ್ತಾನೆ ಅಮೆರಿಕದಿಂದ. ವ್ಯವಸ್ಥಾಪಕರಿಗೆ ಫೋನ್ ಮಾಡ್ತಾನೆ, ನಂಗೆ ಬರೋಕ್ಕಾಗ್ತಿಲ್ಲ, ಟೆಲ್ ಮಿ ದಿ ಎಕ್ಸ್ಪೆನ್ಸಸ್ ಆಫ್ ದಿ ಫ್ಯೂನರಲ್, ಐ ವಿಲ್ ಟ್ರಾನ್ಸ್ಫರ್ ಇಟ್ ಬೈ ಬ್ಯಾಂಕ್ ಅಂತ. ವ್ಯವಸ್ಥಾಪಕ ಯಾರೋ, ಅವನಪ್ಪ ಅಲ್ಲ, ಅವನಮ್ಮ ಅಲ್ಲ, ವೃದ್ಧಾಶ್ರಮ ನೋಡ್ಕೊಳ್ತಕ್ಕಂಥ ವ್ಯವಸ್ಥಾಪಕ ಹೇಳ್ತಾನೆ, ತುಂಬ ಕಷ್ಟಪಡಬೇಡಪ್ಪ, ಈ ಕ್ರಿಯೆ ಮಾಡೋದಿದೆಯಲ್ಲ ಅದು ನಿನ್ನ ಪುಣ್ಯ, ನಿನಗೆ ಆ ಪುಣ್ಯ ಸಿಕ್ಕಿಲ್ಲ, ದುಡ್ಡು ನಮ್ಮ ಹತ್ರ ಇದೆ ವೃದ್ಧಾಶ್ರಮದಲ್ಲಿ,
ನಾನೇ ಅವನ ಮಗ ಅಂದ್ಕೊಂಡು ಆಕೆಗೆ ನಾನು ಬೆಂಕಿ ಇಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ. ಏನು ಅಮೇರಿಕಕ್ಕೆ ಕಳಿಸಿ ನೀವು ಕಾನ್ವೆಂಟ್ ಎಜುಕೇಷನ್ ಮಾಡಿ ಕಡ್ದು ಹಾಕಿದ್ದು ಹೇಳ್ರಿ. ಅಲೆಕ್ಸಾಂಡರ್ ನಿಮಗೆ ನೆನಪಾಗಬೇಕು. ಸಾಯೋ ಕಾಲಕ್ಕೆ ಒಂದು ಕೈಯಿಂದ ಆ ಕುಣಿಯಿಂದ ಒಂದು ಕೈಯನ್ನು ಹೊರಗಡೆ ಇಟ್ಟು ಖಾಲಿ ಕೈಯನ್ನು ಇಟ್ಟು ನನ್ನನ್ನು ಸಮಾಧಿ ಮಾಡಿ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾರೆ. ಇಡೀ ಪ್ರಪಂಚವನ್ನು ನಾನು ಗೆಲ್ಲೋದಕ್ಕೆ ಹೋಗಿ ಸಾಕಷ್ಟು ಸಕ್ಸಸ್ ಆಗಿದ್ದೀನಿ, ಇಲ್ಲಿಂದ ಹೋಗುವಾಗ ಏನು ತೊಗೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಕನಕದಾಸರು ನೆನಪಾಗಬೇಕು. ಕನಕದಾಸರು ಬರೀತಾರೆ, ಈಗಿನ ಕಾಲದ ಐಸುವಿನ ಅವಾಗೆ 450 ವರ್ಷದ ಕೆಳಗಡೆ ವರ್ಣಿಸಿದ್ದಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು ಅಂತ. ಇವತ್ತು ಹೊತ್ತು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಹೊತ್ತು ಅಂದರೆ ಪ್ರಾಣ ಅಂತ. ಹೊತ್ತು ಹೋಯಿತು ಹೊರಗೆ ಹಾಕೆನವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತಾರೆ. ಬೆಂಗಳೂರಿನಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ, ಅಪಾರ್ಟ್ಮೆಂಟಲ್ಲಿ ಆ ಗಂಟೆ ಗಾಡಿ ಅಂತ ಕಾರ್ಪೊರೇಷನ್ ಅವ್ರು ಬಂದು ಬೆಲ್ ಮಾಡಿದಾಗ ನೀವು ಗಾರ್ಬೇಜ್ನ ಕೊಡಬೇಕು. ಅವ್ರು 2 ದಿನ ರಜೆ ಹಾಕ್ಬಿಡ್ತಾರೆ, ಮುಷ್ಕರ ಅಂದ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅವತ್ತೇನಾಗುತ್ತೆ ಯೋಚನೆ ಮಾಡಿ ನೀವು. ಇವತ್ತು ಬಂದಿಲ್ಲ, ಸರಿ ಅವಳು ಕೇಳ್ತಲ್ಲ ಏನು ಮಾಡಬೇಕು ಅಂತ, ಅಲ್ಲೇ ಎಲ್ಲರೂ ಒಂದು ಕಡೆ ಇಡು ಅಂತಾರೆ. 2ನೇ ದಿನನೂ ಬರಲಿಲ್ಲ, ಇನ್ನೂ ಒಂದು ಕಡೆ ಹಿಂದಕ್ಕೆ ಇಡು ಅಂತಾರೆ. 3ನೇ ದಿನನೂ ಬರಲಿಲ್ಲ, ಯುಟಿಲಿಟಿ ಸೆಂಟ್ರಲ್ಲಿ ಹಾಕಿ ಬಾಗಿಲು ಮುಚ್ಚಿಬಿಡು, ವಾಸನೆ ಬರದೇ ಇರೋ ಹಾಗೆ ಅಂತ ಹೇಳ್ತಾರೆ. 3 ದಿನ ಕಸನಾರು ಇಟ್ಕೋತೀರಿ, ಹೆಣನ ಯಾರು ಇಟ್ಕೋತಾರ್ರಿ? ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತಾರೆ. ಹಂಗಾರೆ ಏನು ಮಾಡಬೇಕು ನಾವು? ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತಕ್ಕಂಥದ್ದು ಸ್ವರ್ಗದಲ್ಲೂ ಇಲ್ಲ, ನರಕದಲ್ಲೂ ಇಲ್ಲ. ಇಲ್ಲಿಂದ ಏನು ತೊಗೊಂಡೋಗೋಕ್ಕಾಗಲ್ಲ. ನೋ ಅಮೌಂಟ್ ಕ್ಯಾನ್ ಬಿ ಟೇಕನ್ ಫ್ರಮ್ ಹಿಯರ್. ಮತ್ತೇನು ತೊಗೊಂಡೋಗ್ಬೋದು ಅಂತ ಕೇಳಿದ್ರೆ ನೀವು ಹೇಳಿ, ಅವತ್ತಿನ ದಿವಸ ಯಮಂಗೆ ಧೈರ್ಯವಾಗಿ ಹೇಳಿ. ಏನಂತ ಹೇಳ್ಬೇಕು ಅಂತಂದರೆ, ನಾನು ಒಂದು ತೊಗೊಂಡೋಗ್ಬೋದು ಅಂಥೇಳಿ. ಏನು ಅಂತ ಕೇಳ್ತಾನೆ ಯಮಧರ್ಮ. ಆಗ ನೀವು ಹೇಳಿ, ಸಿರಿಗೆರೆ ಹುಣ್ಣಿಮೆಗೆ ಬಂದಿದ್ದೆ, ಗುರುಗಳ ಸಂಗತದಲ್ಲಿದ್ದೆ, ಅಷ್ಟೋ ಇಷ್ಟೋ ಪುಣ್ಯದ ಕಾರ್ಯ ಮಾಡಿದ್ದೀನಿ, ನನಗೂ 4 ಕಣಿ ಪುಣ್ಯ ಬಂದಿದೆ, ಅದು ಅಲ್ಲಿ ಅಕೌಂಟಲ್ಲಿದೆ, ಅದನ್ನು ತಗೊಳ್ಳಯ್ಯ ಅಂತ ಅರ್ಥ ಆಗಬೇಕಲ್ವಾ? ಏನನ್ನು ತೊಗೊಂಡೋಗಿದ್ದೀವಿ ನಾವು? ಇಲ್ಲಿಂದ ಏನೂ ತೊಗೊಂಡೋಗಲ್ಲ. ಹಾಗಾದ್ಮೇಲೆ ಯಾಕೆ ಅಂತಹ ಆ ದುರಾಸೆ? ಯಾಕೆ ಆ ದುರಾಸೆ ಬಿಟ್ಬಿಡ್ಬೇಕು ಅಂತ? ನಮ್ಮೆಲ್ಲರ ನಡುವೆ ಇದ್ದಂತಹ ಸೂಫಿ ಸಂತರಾಗಿರ್ತಕ್ಕಂಥ, ಮುಸಲ್ಮಾನರ ಋಷಿಯಾಗಿರ್ತಕ್ಕಂಥ ಯಾರು ಇಬ್ರಾಹಿಂ ಸುತಾರ ಕಣ್ಮುಂದೆ ಬರಬೇಕು. ಏನು ಹೇಳಿದ್ರು ಅವರು? ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ಒಂದು ಹಾಡು. ಅದರಲ್ಲಿ ಹೇಳ್ತಾರೆ, ಪರಸ್ತ್ರೀಯನ್ನು ಪಾರ್ವತಿಯನ್ನು ಬೇಕು ಅಂತ, ಹೆಣ್ಣು ಮಕ್ಕಳಿಗೆ ನಾವು ಸಮಾಜದಲ್ಲಿ ಗೌರವ ಕೊಡಬೇಕು ಅಂತ. ಬಸವಣ್ಣವ್ರು ಇದೇ ಮಾತು ಹೇಳ್ತಾರೆ, ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ. ಈ ಉರಿವ ನಾಲಿಗೆ ಗಂಜೆ ಇವತ್ತಿನ ದಿನದಲ್ಲಿ 2 ಥರ ಅರ್ಥ. ವಿಶೇಷವಾಗಿ ಈಗಿನ ಕಾಲದಲ್ಲಿ, ಎಸ್ಪೆಷಲಿ ವೆನ್ ಎಲ್ಲೋ ಜರ್ನಲಿಸಮ್ ಹ್ಯಾಸ್ ಟೇಕನ್ ದಿ ಓವರ್ ಲೀಡ್ ಓವರ್ ದಿ ರೆಗ್ಯುಲರ್ ಜರ್ನಲಿಸಮ್ ಅಂತ. ನನ್ನ ಮಾಧ್ಯಮ ಮಿತ್ರರು ನನ್ನ ಕ್ಷಮಿಸಬೇಕು, ನಾನೇನಾರು ನಿಮಗೆ ಬೇಜಾರಾಗುವಂಗೆ ಹೇಳಿದರೆ ನಾಳೆ ಬೆಳಗ್ಗೆ ಅದನ್ನೇ ಹೈಲೈಟ್ ಮಾಡಬೇಡಿ. ಒಂದು ರಿಕ್ವೆಸ್ಟ್ ಅಷ್ಟೇನೆ. ಯಾವುದು ನಾಲಿಗೆ ಅಂತಂದರೆ, ಒಂದು ಬೆಂಕಿಯ ಕೆನ್ನಾಲಿಗೆ, ಇನ್ನೊಂದು ಒಬ್ಬ ಮನುಷ್ಯನ ಹೀನಾಮಾನ ಮಾಡ್ತಕ್ಕಂಥದ್ದು. ಆ ಹೀನಾಮಾನ ಮಾಡ್ತಕ್ಕಂಥದ್ರಿಂದ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಬರೇ ಒಂದು ವಾಟ್ಸಪ್ ಮೆಸೇಜ್ನ ವೈರಲ್ ಆಗಿದ್ದರಿಂದ ನೇಣು ಹಾಕ್ಕೊಂಡು ಸತ್ತೋದ. ಯಾರನ್ನು ವಾಪಸ್ ಕರೆಸ್ತೀರಿ ಇವತ್ತು? ನಿನ್ನೆ ದಿವಸ ಇನ್ನೊಂದು ತಾವು ನೋಡಿದಿರಿ, ಹಣಕಾಸು ಇಲಾಖೆಯವರು ಇನ್ಕಮ್ ಟ್ಯಾಕ್ಸ್ನವ್ರು ಮಾಡಿದ್ದಕ್ಕೆ ಒಬ್ಬ ವ್ಯಕ್ತಿ ಜೀವನ ಹೊರಟೋಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನು ಅದನ್ನು ಪ್ರಸ್ತಾಪ ಮಾಡಿದ್ರು ಗುರುಗಳು. ಕಾನೂನು ಮಂತ್ರಿಗಳಿದ್ದಾರೆ, ಅವರು ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ, ನನಗೆ ಗೊತ್ತಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳದ್ದು ತಪ್ಪಿದೆ. ಅಲ್ಲೇ ಕನ್ನಡಿಗೆ ತಾಕ್ಲಿ, ಕನ್ನಡಿಯೇ ಕನ್ನಡಿಗೆ ತಾಕ್ಲಿ, ಒಡೆಯೋದು ಕನ್ನಡಿ, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳ ಮಾತನ್ನ ಮೀರಿ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಓದೋದಕ್ಕೆ, ಅಲ್ಲಿ ಸುಡುಗಾಡು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಅನ್ನೋದಕ್ಕೆ ಬಿದ್ದುಬಿಟ್ಟು ಮಾಡಿಕೊಂಡು ಇಡೀ ಜೀವನವನ್ನು ಹಾಳು ಮಾಡ್ಕೋತಿದ್ರಲ್ಲ, ಯಾರು ಜವಾಬ್ದಾರಿ? ಪುತ್ರ ಶೋಕಂ ನಿರಂತರಂ ಅಂತ. ಇಲ್ಲಿ ನೀವೇನೋ ಮಾಡ್ಕೊಂಡ್ಬಿಡ್ತೀರಿ, ನಿಮ್ಮ ಫ್ರೆಂಡನ್ನು ಕರ್ಕೊಂಬಂದು ಪೋಕ್ಸೋ ಆ್ಯಕ್ಟಲ್ಲಿ ಹಾಕ್ತಾರೆ, 20 ವರ್ಷ ಶಿಕ್ಷೆ ಇದೆ, ನಿಮಗೆ 4 ಮಕ್ಕಳಾಗಿರುತ್ತೆ, ಅವನು ಇನ್ನೂ ಜೈಲಲ್ಲೇ ಇರ್ತಾನೆ. ಇದನ್ನು ನೋಡಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು, ಸ್ವಲ್ಪ ರೋಮಿಯೋ ಜೂಲಿಯಟ್ ಕ್ಲಾಸ್ನು ಸೇರಿಸಿ ಅದರಲ್ಲಿ. ಇಂಥ ಎಲ್ಲ ವಿಚಾರಗಳನ್ನ ಇಂತಹ ಸಿರಿಗೆರೆ ಹುಣ್ಣಿಮೆ ಅಂಥದ್ರಲ್ಲಿ ಆಗಬೇಕು. ಯಾವತ್ತು ಹೆಣ್ಣು ಮಕ್ಕಳನ್ನು ನಾವು ಗೌರವದಿಂದ ನೋಡ್ತೀರಿ. ಆಮೇಲೆ ಹೇಳ್ತಾರವರು, ಉರಿವ ನಾಲಿಗೆ ಗಂಜೆ, ಕತ್ತಿಯ ಮೊನೆ ಗಂಜೆ, ಒಂದಕ್ಕಂಜೆ ಒಂದಕ್ಕಳುಕುವೆ ಅಂತ ಬಸವಣ್ಣವರು. ಯಾವುದಕ್ಕೆ ಅಂತಂದರೆ ಪರಸ್ತ್ರೀಗೆ ಪರದನಕ್ಕೆ ಅಂತ. ಇವತ್ತು ಇವೆರಡನ್ನು ತೆಗೆದಾಕ್ಬಿಡಿ ನೋಡ್ರಿ. ನಾನು ಪರಸ್ತ್ರೀನ ತಾಯಿಯಂತೆ ನೋಡ್ತೀನಿ ಅಂತ ಹೇಳಿ
ಪರಧನವನ್ನು ನನ್ನದಲ್ಲ ಅಂತ ನೋಡ್ತೀನಿ ಅಂತ ಹೇಳಿ ಎಲ್ಲ ಅರ್ಧ IPC ಅಫೆನ್ಸು ತೆಗೆದಾಕ್ಬಿಡ್ಬೋದು. ನ್ಯಾಯಾಂಗದ ಹೊರೆ ತನ್ನಿಂದ ತಾನೇ ಕಡಿಮೆ ಆಗೋಗ್ಬಿಡುತ್ತೆ. ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಕೆಲಸ. ಈಗ ಇವತ್ತಿನ ದಿನಮಾನದಲ್ಲಿ ಮಧ್ಯಸ್ಥಿಕೆ ಅಂತಕ್ಕಂಥದ್ದು 2.0 ಅನ್ನೋ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಜಸ್ಟಿಸ್ ವಿಕ್ರಮ್ನಾಥ್ ಅವರು ಈಗಾಗಲೇ ಜಾರಿಗೊಳಿಸಿದ್ದಾರೆ. ಧಾರವಾಡದ ಹಲವು ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗೆ ಕಳಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ಸಿರಿಗೆರೆ ಮಠದವರು ನ್ಯಾಯವನ್ನು ನಡೆಸಿ ಮಾಡಿರ್ತಕ್ಕಂಥದ್ದು ಕಾರ್ಯ ಶ್ಲಾಘನೀಯ. ವಿನ್ ವಿನ್ ಸಿಚುಯೇಷನ್ ಅಂತ, ಯಾರಿಗೂ ಅನ್ಯಾಯ ಆಗದಲ್ಲೇ ಇಬ್ಬರಿಗೂ ಸಮಾನಾಂತರವಾಗಿ ಕೊಡ್ತಕ್ಕಂಥ ನ್ಯಾಯವನ್ನು ದಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಇಲ್ಲಿ ಜಾರಿಯಲ್ಲಿದೆ, ಭಾಳ ವರ್ಷಗಳಿಂದಿದೆ. ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಹೇಳಿದ್ದಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದೇ ಕನಕದಾಸರು ಹೇಳ್ತಾರೆ, ಹಾಗಾದ್ರೆ ಏನು ಮಾಡಬೇಕಯ್ಯ ನೀನು ಹೋಗ್ಬೇಕಾದ್ರೆ ಅಂದರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಹೇಳ್ತಾರೆ. ಕರುಣಾನಿಲಿಕ್ಕಾಗಿ ನೆಲೆಯಾದಂಥ ಯಾರಿಲ್ವೋ, ಯಾರಿಗೆ ಗಾಡ್ ಫಾದರ್ ಅಂತಿಲ್ವೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಅದನ್ನು ಕನಕದಾಸರು ಹೇಳಿದ್ದು ನಮಗೆ. ಏನು ಹೇಳ್ತಾರೆ? ತಲ್ಲಣಿಸದಿರು ಕಂಡ್ಯ ತಾಳು ಮನ್ನವೇ ಅಂತ. ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಅಂತ. ಹೋಗುವಾಗ ರಾಣೆಬೆನ್ನೂರಿಂದ ನೋಡ್ರಿ, ಆ ಗುಡ್ಡದ ಮೇಲೆ ಒಂದು ಗಿಡ ಇದೆ, ಬೇರೆ ಅಷ್ಟೊಂದ ಕೆಳಗೆ ತನಕ ಇದೆ, ಮೇಲೆ ಅಷ್ಟೇ ಉದ್ದ ಗಿಡ ಇದೆ. ನಿಮ್ಮ ಮನೆಗೆ ಎಲ್ಲ ತೊಗೊಂಬಂದಾಕ್ರಿ, ಕೋಕೋಪಿಟ್ ತೊಗೊಂಬಂದಾಕಿ, ಎಲ್ಲ ತೊಗೊಂಬಂದಾಕಿ, ಒಂದು ಗಿಡ ನಿಮ್ಮ ಮನೆಯಲ್ಲಿ ಬರೋಂಗಿಲ್ಲ. ಅದಕ್ಕೆ ಯಾರು ಹಾಕಿದ್ರು? ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನ್ನು, ಇದಕ್ಕೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನ್ನವೇ ಅಂತ. ಕಲ್ಲಿನಲ್ಲಿ ಕೂಗುವ ಕಕ್ವೆಗೆ ಅಲ್ಲೇ ಆಹಾರವನ್ನು ನಿರ್ಮಿಸಿದ್ದವರು ಯಾರು? ಬಲ್ಲಿದನ್ನು ಕಾಗಿ ನೆಲೆ ಯಾದಿಕೇಶವರಾಯ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಅಕ್ಕ ಮಹಾದೇವಿ ಹೇಳ್ತಾರೆ, ಚೆನ್ನ ಮಲ್ಲಿಕಾರ್ಜುನನ್ನು ಬಿಟ್ಟರೆ ನನಗಿನ್ಯಾರು ಕಾಣ್ತಿಲ್ಲ ಅಂತ. ಜೇಡರ ದಾಸಿಮಯ್ಯ ಹೇಳ್ತಾರೆ, ಇಳೆ ನಿನ್ನ ದಾನ ಇಡೀ ಭೂಮಿ. ಎಲ್ರಿಗೂ ಗೊತ್ತಾಗಬೇಕಿದು, ಈ ಭೂಮಿಯನ್ನು ಕೊಟ್ಟಿದ್ದು ಭಗವಂತನ ದಾನ, ಅದು ಮಳೆ ನಿನ್ನ ದಾನ. ಹೆಚ್ಚು ಕಡಿಮೆ ಆಗಿ ನಮ್ಗೆ ಜನವರಿನಲ್ಲೂ 2 ಮಳೆ ಬಂದ್ಬಿಡ್ತೀವಿ. ಸರಿ, ಪುಣ್ಯಕ್ಕೆ ಮಾವಿನ ನೋವು ಉದುರಿಲ್ಲ, ಇಲ್ಲಾಂದ್ರೆ ಅದು ಹಾಳಾಗೋಗ್ಬಿಡೋದು. ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ. ಆ ಮುಂಗಾರು ಮಾರುತವನ್ನು ಕರ್ಕೊಂಬರ್ಬೇಕಲ್ಲ, ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟವರು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೇಲಿಂದ ಉಪಗ್ರಹದಿಂದ ನೋಡ್ತಾ ಇದ್ದಾರಲ್ಲ ಗಾಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ. ಅದು ಆ ಎಲ್ನಿನೋ ಎಫೆಕ್ಟೋ ಇನ್ನೊಂದು ಎಫೆಕ್ಟೋ, ಅದರಿಂದ ಮುಂಗಾರು ಡಿಲೇ ಆಗುತ್ತೋ, ಜಾಸ್ತಿ ಬಂದ್ಬಿಡುತ್ತೋ, ಅರ್ಲಿ ಬರುತ್ತೋ ಎಲ್ಲ ಚಿಂತೆ ಮಾಡ್ತಿರ್ತೀವಲ್ಲ. ಅದೆಲ್ಲ ಯಾವ ಉಪಗ್ರಹ ಎಲ್ನಿನೋ ಎಫೆಕ್ಟ್ ಇಲ್ಲದೆ ಇರೋ ಕಾಲದಲ್ಲಿ ಭಗವಂತ ಕಾಲಕ್ಕೆ ಕೊಡ್ತಿರ್ಲಿಲ್ವ ಮಳೆನ? ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನ್ನುಂಡು ಅನ್ಯರನ್ನು ಪಗೊಳ್ಳುವ ಕುನ್ನಿಗಳೇ ನಾ ಬಿಡೆ ರಾಮನಾಥ ಅಂತ ಜೇಡ್ರ ದಾಸಿಮಯ್ಯ. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮಾಡಿದೆ ಅನ್ನೋ ಒಂದು ಹುಚ್ಚಿರುತ್ತಲ್ಲ, ಅದನ್ನು ಬಿಟ್ಬಿಡ್ಬೇಕು. ಎಲ್ಲರೂ ನಮ್ಮವರು, ಇವ ನಾರವ ಅನ್ನದಿರಯ್ಯ, ಇವ ನಮ್ಮವ ಅಂತಂದರೆ ವಿಶ್ವ ಭ್ರಾತೃತ್ವದ ಸಂಕೇತ ಬರುತ್ತೆ. ವಿವೇಕಾನಂದರು ಅದನ್ನು ಅಮೆರಿಕದಲ್ಲಿ ಹೇಳಿದ್ರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಕರೆದಾಗ 2 ನಿಮಿಷಗಳ ಕಾಲ ನಿಂತು ತರತಾಡನ್ನು ಮಾಡಿದರು. ಯಾಕೆ ಅಂತಂದರೆ, ನಮಗಿಲ್ಲಿ ಎಲ್ಲರನ್ನೂ ಬಾರೆ ತಂಗಿ ಅಂತೀವಿ, ಅಲ್ಲಿ ತಂಗಿನೂ ಇಲ್ಲ, ಅಣ್ಣನೂ ಇಲ್ಲ, ಅನಾಥ ಪ್ರಜ್ಞೆ ಕಾಡೋಗಿತ್ತು. ಯಾರೇ ಹಸ್ಕೊಂಡಿದ್ರು ಪ್ರೀತಿಗಾಗಿ, ಅವರಿಗೆ ಪ್ರೀತಿಯನ್ನು ಕೊಟ್ಟಂಥ ದೇಶ ನಮ್ಮ ದೇಶ, ನಮ್ಮ ವಿವೇಕಾನಂದರು. ಇಲ್ಲಿ ನಮಗೆ ಒಡ ಹುಟ್ಟಿದ ಅಣ್ಣನಿಗೆ ಅಷ್ಟೋ ಇಷ್ಟು ಅಂಗ್ಲ ಜಾಗಕ್ಕಾಗಿ ಗಲಾಟೆ ಮಾಡಿಕೊಂಡು ಮರ್ಡ್ರ್ಗಳು ಮಾಡ್ತಾಯಿದ್ದೀವಿ. ಆದರೆ ಅತಿ ಆದರೆ ಅಮೃತವೂ ವಿಷ ಅಂತ. ಇಲ್ಲಿ ಪ್ರೀತಿನೂ ಜಾಸ್ತಿ, ದ್ವೇಷನೂ ಜಾಸ್ತಿ, ಎರಡನ್ನೂ ಸಮಾನ ಮಾಡ್ಕೊಳ್ಳಿ. ಇಂತಹ ಒಂದು ಸಮಾರಂಭಗಳು, ಇಂತಹ ಪೂರ್ಣಿಮೆ ದಿವಸ ಪೂರ್ಣಚಂದ್ರನ ದಿವ್ಯ ದರ್ಶನ ಯಾವ ರೀತಿ ಆಗಿದೆ, ಅದೇ ರೀತಿ ನಿಮಗೂ ಕೂಡ ಎಲ್ಲವೂ ಸಿಗಬೇಕು. ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿ, ಸ್ವಲ್ಪ ಒಂಥರ ಎಲ್ಲ ಸೀರಿಯಸ್ ಆಗಿಬಿಡ್ತು, ನೀವೆಲ್ಲ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೋಬಾರ್ದು ಅಂತ ಒಂದು ಹೇಳ್ತೀನಿ. ಒಬ್ಬ ವ್ಯಕ್ತಿ ಸ್ವಲ್ಪ ಕುಂಟ್ಕೋತಾ ಹೋಗ್ತಿರ್ತಾನೆ. ಅಲ್ಲಿ 3 ಜನ ವೈದ್ಯರು ಇರ್ತಾರೆ, ದೂರದಿಂದನೇ ನೋಡ್ತಾರೆ, ಎಲ್ಲ MD ಅದು ಇದು ಎಲ್ಲ ಮಾಡಿರೋರು. ಒಬ್ಬನು ಹೇಳ್ತಾನೆ, ಅವನಿಗೆ ಮೋಸ್ಟ್ಲಿ ಆ್ಯಂಕಲ್ನಲ್ಲಿ ಪ್ರಾಬ್ಲಮ್ ಆಗಿರಬೇಕು, ದೇರ್ ಮೇ ಬಿ ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ. ಇಮಿಡಿಯೇಟ್ಲಿ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ, ನೋ ಇಟ್ಸ್ ಎ ನರ್ವಸ್ ಡಿಸೆಬಿಲಿಟಿ, ನರ ಎಳೆದುಬಿಟ್ಟಿದೆ, ಅದಕ್ಕೆ ಕಾಲು ಕುಂಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಮತ್ತೊಬ್ಬ ಡಾಕ್ಟರ್ ಹೇಳ್ತಾನೆ, ನೀವಿಬ್ಬರು ತಪ್ಪು, ನಾನು ಅಮೇರಿಕಾದಲ್ಲಿ ಓದಿದ್ದೀನಿ, ಅವ್ನಿಗೆ ಅವೆರಡೂ ಆಗಿಲ್ಲ, ಕಾಲಿನಲ್ಲಿ ಹುಟ್ಟನೇ ಪ್ರಾಬ್ಲಮ್ ಇದೆ, ಅದಕ್ಕೆ ಎಳೆದೆಳೆದು ಕಾಲು ಆಗ್ತಾ ಇದ್ದಾನೆ ಅಂತ. ಸರಿ, 3 ಜನನೂ ಹೋಗ್ಬಿಟ್ಟು ಅವನ್ನೆಲ್ಲ ಟೆಸ್ಟ್ ಮಾಡೋಣ ಅಂತ ಕೇಳ್ತಾರೆ. ಏನಾಗಿದೆಯಪ್ಪ ಅಂತ. ಏನಿಲ್ಲ, ಚಪ್ಪಲಿದು ಮುಂಗುಷ್ಟ ಕಿತ್ತೋಗಿದೆ, ಅದಕ್ಕೋಸ್ಕರ ಹಿಂಗೆ ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ.
ನಮ್ಮಲ್ಲಿರ್ತಕ್ಕಂಥ ಹಲವು ಪ್ರಕರಣಗಳು ಉಂಗುಷ್ಟ ಕಿತ್ತೋಗಿರೋದು. ನೀವು ಅದನ್ನು ದೊಡ್ಡದು ಮಾಡಿಬಿಟ್ಟು ಹಾಳು ಮಾಡ್ಕೋಬೇಡಿ. ನಿಮ್ಮ ಸಮಯ, ದುಡ್ಡು, ಸರ್ಕಾರ ಎಲ್ಲ ಹಾಳಾಗೋಗುತ್ತೆ. ಕೇಳ್ಬೋದು ನಿಮಗೆ, ಇದೆಲ್ಲ ತೆಗೆದುಬಿಟ್ರೆ ನಾಳೆ ಬೆಳಗ್ಗೆ ನೀವು ಅನ್ಎಂಪ್ಲಾಯ್ಡ್ ಅಲ್ವಾ ಸರ್ ಅಂತ. ಆಗಲಿ, ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ, ನಿಮ್ಮ ಕಷ್ಟ ನಷ್ಟಗಳೆಲ್ಲ ನೆರವೇರ್ಬಿಟ್ಟು ಸರ್ವರಿಗೂ ಸುಖಪಾಲು ಸಮಪಾಲು ಸುಖಪಾಲು ಇತ್ತು ಅಂತಂದರೆ ನಾನು ಅನ್ಎಂಪ್ಲಾಯ್ಡ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇಷ್ಟು ಅವಕಾಶವನ್ನು ಕೊಟ್ಟು ಶಾಂತ ರೀತಿಯಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ, ಗುರುಗಳಿಗೂ ನನ್ನ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಇನ್ನೂ ಮಾತಾಡಲಿಕ್ಕಿತ್ತು, ನನಗೆ ಹೋಗಲಿಕ್ಕೂ ಇದೆ, ಕರ್ತವ್ಯದ ನಿಷ್ಠೆ. ಹಾಗಾಗಿ ಇಲ್ಲಿಗೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.